Hi everyone, welcome to our YouTube channel Civil with Sudhir. So myself Sudhir Jurobe. So this is our next question series, that is BMC 500 question series. We are taking the class from since 9 days or 10 days. This is our 11th video on BMC. Please like, comment and share our videos, and don't forget to subscribe our channel. Our channel name is Civil with Sudhir, and subscribe and click on the bell icon so you will get all the notification regularly. So this is about this is the 11th class on the BMC, right? So all the questions I am covering that already came in SSC as well as KPSC. The KPSC SSC li yav bandide adella questions cover ಮಾಡ್ತಾ ಇದೀನಿ ಆಯ್ತಾ. ಕ್ವೆಶ್ಚನ್ ನಂಬರ್ 168 ಅಂದ್ರೆ ಕಂಟಿನ್ಯೂಯೇಷನ್ ಸೀರೀಸ್ ಅದನ್ನ ಮಾಡ್ತಾ ಇದೀನಿ. ಎಲ್ಲರೂ ನಮ್ಮ ಚಾನಲ್ ಟೆಲಿಗ್ರಾಮ್ ಚಾನಲ್ ಏನಿದೆಯಲ್ಲ, ರೈಟ್, ಟೆಲಿಗ್ರಾಮ್ ಚಾನಲ್ನ ಎಲ್ಲರೂ ಜಾಯ್ನ್ ಆಗಿ ಆಯ್ತಾ. ಟೆಲಿಗ್ರಾಮ್ ಚಾನಲ್ ಹೆಸರಿದೆ ಸಿವಿಲ್ ವಿತ್ ಸುಧೀರ್ ಅಂತ. ಎಲ್ಲರೂ ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಜಾಯ್ನ್ ಆಗ್ಬೋದು. ಇಫ್ ಯು ವಾಂಟ್ ಟು ಜಾಯ್ನ್ ಅವರ್ ಟೆಲಿಗ್ರಾಮ್ ಚಾನಲ್, ಪ್ಲೀಸ್ ಗೋ ಟು ದ ಟೆಲಿಗ್ರಾಮ್, right, and search in the search result, please search Civil with Sudhir. You will get our channel name and you have to join, right? So after joining there, you will get all the materials like current affairs or static GK. If any material I have, I will share there only, okay, or any information regarding the class also we will discuss there only. Okay, let's begin friends. Today's first question: which of the following statement is false? We have to identify false statement. False statement ಯಾವುದಿದೆ ಐಡೆಂಟಿಫೈ ಮಾಡಬೇಕು. ವಿತ್ ಪ್ಯಾಸೇಜ್ ಆಫ್ ಟೈಮ್ ದ ಸ್ಟ್ರೆಂತ್ ಆಫ್ ಸಿಮೆಂಟ್ ಇನ್ಕ್ರೀಸಸ್. ಓಕೆ, ಪ್ಯಾಸೇಜ್ ಆಫ್ ಟೈಮ್ ಸ್ಟ್ರೆಂತ್ ಯಾವತ್ತೂ ಇನ್ಕ್ರೀಸ್ ಆಗಲ್ಲ, ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಇದು ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇದೆ. ವಿತ್ ಪ್ಯಾಸೇಜ್ ಆಫ್ ಟೈಮ್ ದ ಸ್ಟ್ರೆಂತ್ ಆಫ್ ಸಿಮೆಂಟ್ ಡಿಕ್ರೀಸಸ್, ಇದು ಕರೆಕ್ಟ್ ಆಗಿದೆ. ಆಫ್ಟರ್ ಎ ಪೀರಿಯಡ್ ಆಫ್ 24 months ದ ಸ್ಟ್ರೆಂತ್ ಆಫ್ ಸಿಮೆಂಟ್ ರೆಡ್ಯೂಸಸ್ ಟು 50%, ಕರೆಕ್ಟ್ ಆಗಿದೆ. ದ ಕಾಂಕ್ರೀಟ್ ಮೇಡ್ ವಿತ್ ಸ್ಟೋರೇಜ್ ಡಿಟೋರೇಟೆಡ್ ಸಿಮೆಂಟ್ ಗೇನ್ ಸ್ಟ್ರೆಂತ್ ವಿತ್ ಟೈಮ್. ಓಕೆ, ಇದನ್ನು ಕರೆಕ್ಟ್ ಆಗಿದೆ, ಬಟ್ ಒಂದೇ ತಪ್ಪಿದೆ, ಅದು ಫಸ್ಟ್ ಒನ್. ಓಕೆ, ಅರ್ಥ ಆಯ್ತಲ್ಲ? ಇವಾಗ ನೋಡಿ, ಸೊ ಇಲ್ಲಿ ಏನೇನಂದರೆ ಸಿಮೆಂಟ್ ಲಾಸಸ್ ಇಟ್ಸ್ ಸ್ಟ್ರೆಂತ್ ಡ್ಯೂ ಟು ಹೈಡ್ರೇಷನ್ ಫ್ರಮ್ ಅಟ್ಮಾಸ್ಫಿಯರ್ ಮಾಯಿಶ್ಚರ್. ಆಯ್ತು, ಮಾಯಿಶ್ಚರ್ ಏನಿರುತ್ತೆ ಅಲ್ಲ ಅಟ್ಮಾಸ್ಫಿಯರಲ್ಲಿ, ಅದನ್ನು ನಮ್ಮ ಸಿಮೆಂಟ್ ಮಾಯಿಶ್ಚರ್ ಮಾಡಿಕೊಂಡ್ರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಹೈಡ್ರೇಷನ್ ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಹೈಡ್ರೇಷನ್ ಪ್ರೋಸೆಸ್ನ ಡಿಲೇ ಮಾಡಿಬಿಡುತ್ತೆ. ಆಫ್ಟರ್ ಎ ಪೀರಿಯಡ್ ಆಫ್ 1 year ದ ಸ್ಟ್ರೆಂತ್ ಆಫ್ ಸಿಮೆಂಟ್ ರೆಡ್ಯೂಸಸ್ ಟು 50%. ನೋಡಿ, ಇಲ್ಲಿ ಟ್ಯಾಬ್ಲೋ ಕಾಲಮಲ್ಲಿ ಏನಿದೆ ಅಂದರೆ, ಈ ಟ್ಯಾಬ್ಲೋ ಕಾಲಮ್ ಇಲ್ಲಿ ಇದು ಪೀರಿಯಡ್ ಆಫ್ ಸ್ಟೋರೇಜ್ ಆಯಿತಾ. ಇದು ಅಪ್ರಾಕ್ಸಿಮೇಟ್ ರಿಲೇಟಿವ್ ಸ್ಟ್ರೆಂತ್ ವಿದಿನ್ 28 days %, ರೈಟ್. ಸೊ ಅದರಲ್ಲಿ ಫಸ್ಟ್ 0ಗೆ 100% ಸ್ಟ್ರೆಂತ್ ಬರುತ್ತೆ. ಆಮೇಲೆ 3 months 80%. ಅಂದರೆ ಬರೀ 3 months ನೀವು ಸ್ಟೋರೇಜ್ ಮಾಡಿದ್ರೆ ನಿಮಗೆ 20% ಸ್ಟ್ರೆಂತಲ್ಲಿ ಲಾಸ್ ಆಗುತ್ತೆ. 6 months ಮಾಡಿದ್ರೆ 70% ಲಾಸ್ ಆಗುತ್ತೆ. 12 months ಮಾಡಿದ್ರೆ 60% ಲಾಸ್ ಆಗುತ್ತೆ. 24 ಅಂದರೆ 2 years ಮಾಡಿದ್ರೆ 50% ವರೆಗೂ ನಿಮ್ಮ ಸ್ಟ್ರೆಂತ್ ರೆಡ್ಯೂಸ್ ಆಗುತ್ತೆ. ಯಾಕೆಂದರೆ ಡ್ಯೂ ಟು ದ ಹೈಡ್ರೇಷನ್ ಆಯಿತಾ. ಹೈಡ್ರೇಷನ್ನು ಆಗಲಿಲ್ಲ ಅಂದರೆ ಅದು ಏನಾಗುತ್ತೆ, ಅದು ಸ್ಟ್ರೆಂತ್ ರೆಡ್ಯೂಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಕ್ವಶನ್: ದ ಟೈಪ್ ಆಫ್ ಮೋಟಾರ್ ವಿಚ್ ಇಶ್ಯೂಡ್ ಫಾರ್ ದ ಕನ್ಸ್ಟ್ರಕ್ಷನ್ ವರ್ಕ್ಸ್ ಕ್ಯಾರಿಡ್ ಔಟ್ ಇನ್ ವಾಟರ್ ಲಾಗ್ಡ್ ಏರಿಯಾ. ನೋಡಿ, ವಾಟರ್ ಲಾಗ್ಡ್ ಏರಿಯಾ ಅಂದರೆ ಏನು ಅರ್ಥ ಆಗಲಿಲ್ಲ ಅಂದರೆ ನಾನು ಜಸ್ಟ್ ಹೇಳ್ತೀನಿ ನೋಡಿ. ವಾಟರ್ ಲಾಗ್ಡ್ ಏರಿಯಾ ಅಂದರೆ ಎಲ್ಲಿ ವಾಟರ್ ಟೇಬಲು ನಿಯರೆಸ್ಟ್ ಇರುತ್ತೆ, ಇಲ್ಲ ಅಂತಂದರೆ ವಾಟರ್ ಏನಂದರೆ ನಿಯರೆಸ್ಟು ಅಲ್ಲಿ ಮಾಯಿಶ್ಚರ್ ಜಾಸ್ತಿ ಇಳ್ಬಿಡುತ್ತೆ. ಆವಾಗ ಆ ಏರಿಯಾದಲ್ಲಿ ನೀವು ಏನೇ ಯೂಸ್ ಮಾಡಿದ್ರು ಏನಂದರೆ ಸೆಟಲ್ ಆಗೋ ಚಾನ್ಸಸ್ ಇರುತ್ತೆ, ಅಂಥದಕ್ಕೆ ವಾಟರ್ ಲಾಗ್ಡ್ ಏರಿಯಾ ಅಂತೀವಿ ಆಯಿತಾ. ಮತ್ತು ಏನಂದರೆ ಅಲ್ಲಿ ಮಾಯಿಶ್ಚರು ಅಥವಾ ವಾಟರು ಬೇಗ ಎಫೆಕ್ಟ್ ಆಗುತ್ತೆ ಅದರಿಂದ, ವಾಟರಿಂದ, ಅಂಥದಕ್ಕೆ ನಾವು ವಾಟರ್ ಲಾಗ್ಡ್ ಏರಿಯಾ ಅಂತೀವಿ. ಸೊ ಇಲ್ಲಿ ಯಾವ ಟೈಪ್ ಆಫ್ ಮೋಟಾರ್ನ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸಿಮೆಂಟ್ ಮೋಟಾರ್, ಲೂಸ್ ಮೋಟಾರ್, ಮೋಟಾರ್ ಆಫ್ ವೆರಿ ಲೋ ಕನ್ಸಿಸ್ಟೆನ್ಸಿ, ಮೋಟಾರ್ ಹ್ಯಾವಿಂಗ್ ಹೈ ವಾಟರ್ ಸಿಮೆಂಟ್ ರೇಷಿಯೋ. ನೋಡಿ, ಹೈ ಅಂತೂ ಯೂಸ್ ಮಾಡಲ್ಲ, ಮೋಟಾರ್ ವೆರಿ ಲೋ ಕನ್ಸಿಸ್ಟೆನ್ಸಿ ಯೂಸ್ ಮಾಡಲ್ಲ, ಲೂಸ್ ಮೋಟಾರ್ ಅಂತೂ ಯಾವತ್ತೂ ಯೂಸೇ ಮಾಡಲ್ಲ. ಸೊ ಸಿಮೆಂಟ್ ಮೋಟಾರ್ ಯೂಸ್ ಮಾಡ್ತಾರೆ, ರೈಟ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸಿಮೆಂಟ್ ಮೋಟಾರ್. ನೋಡಿ, ಇವಾಗ ಸಿಮೆಂಟ್ ಮೋಟಾರು ಸ್ವಲ್ಪ ಇಲ್ಲಿ ಟೈಪ್ಸ್ ಇದೆ, ಮತ್ತು ಯಾವ್ಯಾವ ಮೋಟಾರು ಯಾವುದಕ್ಕೆ ಯಾವ್ಯಾವ ಪ್ರೊಪೋರ್ಷನಲ್ಲಿ ಯೂಸ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಇದೆ. ಓಕೆ, ಫಾರ್ ದ ಡಿಫ್ರೆಂಟ್ ನೇಚರ್ ಆಫ್ ವರ್ಕ್, what are the different type of motor used and their ratio I will discuss in this table. For the construction work in waterlogged area, cement or lime motor proportion 1:3 is used. ನೋಡಿ, 1:3 ನ ಯೂಸ್ ಮಾಡ್ತಾರೆ. ಲೈಮ್ ಮೋಟಾರ್ ಶುಡ್ ಬಿ ಮೇಡ್ ಆಫ್ ಹೈಡ್ರೇಟೆಡ್ ಲೈಮ್ ಕ್ಲಾಸ್ ಎ, ರೈಟ್. ಸೊ ಲೈಮ್ ಮೋಟಾರ್ ಇದಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಕಂಡೀಷನ್ ಕೊಟ್ಟಿದ್ರು ಫಸ್ಟು, ವಾಟರ್ ಲಾಗ್ಡ್ ಏರಿಯಾ ಕನ್ಸ್ಟ್ರಕ್ಷನ್ ಆ್ಯಂಡ್ ಎಕ್ಸ್ಪೋಸ್ಡ್ ಕನ್ಸ್ಟ್ರಕ್ಷನ್ ಈ ಥರ ಇದ್ದರೆ ಸಿಮೆಂಟ್ ಆರ್ ಲೈಮ್ ಮೋಟಾರ್ ಯೂಸ್ ಮಾಡ್ತಾರೆ ವಿತ್ ಪ್ರಪೋರ್ಷನ್ 1:3 ಅಂತ ಜಸ್ಟ್ ಇಲ್ಲೇ ಮೇಲೆ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ DPC and cement concrete roads
ಡ್ಯಾಮ್ ಪ್ರೂಫ್ ಕೋರ್ಸ್ ಮತ್ತು ಸಿಮೆಂಟ್ ಕಾಂಕ್ರೀಟ್ ರೋಡ್ನ ಮಾಡುವಾಗ 1:2 ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ, ರೈಟ್. ಸೊ ಈ ಪ್ರಪೋರ್ಷನ್ ನೆನ್ಪಿಡ್ಬೇಕು, ಯಾಕಂದರೆ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಸೆಕೆಂಡ್ ಆಯ್ತಾ. ಥರ್ಡ್ ಒನ್ ನೋಡಿ. ಸೊ ಜನರಲ್ RCC ವರ್ಕ್ ಸಚ್ ಆಸ್ ಲಿಂಟಲ್ಸ್, ಪಿಲ್ಲರ್, ಸ್ಲ್ಯಾಬ್ಗೆ 1:3 ಯಾವುದಕ್ಕೆ? ಸಿಮೆಂಟ್ ಮೋಟಾರ್ಗೆ. ಅದೇ ಕಾಂಕ್ರೀಟ್ ಮಿಕ್ಸ್ ಇರುತ್ತಲ್ಲ ಅದಕ್ಕೆ 1:4, ರೈಟ್. 1:4 ಯೂಸ್ ಮಾಡ್ತಾರೆ. ಇಂಟರ್ನಲ್ ವಾಲ್ಸು ಮತ್ತು ಇಂಪಾರ್ಟೆಂಟ್ ಸರ್ಫೇಸಸ್ಸು ಅದಕ್ಕೆ ಲೈಮ್ ಮೋಟಾರು 1:3 ಯೂಸ್ ಮಾಡ್ತಾರೆ. ನೋಡಿ ಇದು ಮತ್ತು ಇದು ಸೇಮ್ ಇದೆ. ಇಂಟರ್ನಲ್ ವಾಲ್ಸು ಲೆಸ್ ಇಂಪಾರ್ಟೆಂಟ್ ಸರ್ಫೇಸಸ್ಗೂ ಮತ್ತು ಇದು ವಾಟರ್ ಲಾಗ್ ಏರಿಯಾಗೂ ಏನಂದರೆ ರೇಷಿಯೋ ಸೇಮ್ ಇದೆ. ಮೋಟಾರ್ ಫಾರ್ ಲೈಯಿಂಗ್ ಫೈರ್ ಬ್ರಿಕ್ಸ್, ರೈಟ್. ನೋಡಿ ಅಂದರೆ ಸಾರಿ ಬ್ರಿಕ್ ಲೇ ಮಾಡೋಕ್ಕೆ ಫೈರ್ ರೆಸಿಸ್ಟಿಂಗ್ ಮೋಟಾರ್ 1 part ಅಲ್ಯೂಮಿನಿಯಂ ಸಿಮೆಂಟ್ ಆ್ಯಂಡ್ 2 part ಫೈನ್ಲಿ ಕ್ರಶ್ಡ್ ಪೌಡರ್ ಆಫ್ ಫೈರ್ ಬ್ರಿಕ್. ನೋಡಿ ಫೈರ್ ಬ್ರಿಕ್ ಅಂದರೆ ಸ್ವಲ್ಪ ಬೇರೆ ಟೈಪ್ ಆಫ್ ಬ್ರಿಕ್ ಇರುತ್ತೆ, ಆಯಿತಾ. ಅದರದ್ದು ಕ್ರಷಿಂಗ್ ಸ್ಟ್ರೆಂತು ಜಾಸ್ತಿ ಇರುತ್ತೆ ಮತ್ತು ಹಾರ್ಡ್ನೆಸ್ಸು ಜಾಸ್ತಿ ಇರುತ್ತೆ. ಅದಕ್ಕೆ 1 part ಏನು ಮಾಡ್ತಾರೆ ಅಂದರೆ ಅಲ್ಯೂಮಿನಿಯಂ ಸಿಮೆಂಟು, ಇನ್ನು 2 part ಕ್ರಶ್ಡ್ ಪೌಡರ್ ಆಫ್ ಬ್ರಿಕ್, ಆಯಿತಾ. ಅದನ್ನು ಫುಲ್ಲು ಬ್ರಿಕ್ನ ಕ್ರಷ್ ಮಾಡಿಬಿಟ್ಟು ಅದನ್ನು ಪೌಡರ್ ಮಾಡಿ ಆ ಟೈಪ್ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗ್ತಿದೆಯಲ್ಲ. 1:2. ಪಾರ್ಟಿಷನ್ ವಾಲ್ಸ್ ಆ್ಯಂಡ್ ಪ್ಯಾರಾಪೆಟ್ ವಾಲ್ಸ್. ನೋಡಿ ಪಾರ್ಟಿಷನ್ ವಾಲ್ ಬೇರೆ, ಪ್ಯಾರಾಪೆಟ್ ವಾಲ್ ಬೇರೆ. ಪಾರ್ಟಿಷನ್ ವಾಲು ಜಸ್ಟ್ ವಾಲನ್ನು ಡಿವೈಡ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ. ಪ್ಯಾರಾಪೆಟ್ ಅಂದರೆ ಜಸ್ಟ್ ಅಬೋ ಯುವರ್ ಸ್ಲ್ಯಾಬು ಏನಂದರೆ ಪ್ರೊಟೆಕ್ಷನ್ಗೋಸ್ಕರ ಪ್ರೊವೈಡ್ ಮಾಡ್ತಾರೆ. ಸೊ ಅದಕ್ಕೆ 1:3. ಲೈಮ್ ಮೋಟರ್ ಯೂಸ್ ಮಾಡಿದ್ರೆ 1:1. ಸಿಮೆಂಟ್ ಮೋಟರ್ ಯೂಸ್ ಮಾಡಿದ್ರೆ 1:3. ಲೈಮ್ ಮೋಟರ್ ಯೂಸ್ ಮಾಡಿದ್ರೆ 1:1, ರೈಟ್. ಇವಾಗ ನೆಕ್ಸ್ಟು ಪ್ಲಾಸ್ಟರ್ ವರ್ಕು ಸಿಮೆಂಟ್ ಮೋಟರ್ 1:3 ಆರ್ 1:4 ಆರ್ ಲೈಮ್ ಮೋಟರ್ 1:2. ನೋಡಿ ಪಾಯಿಂಟಿಂಗ್ ವರ್ಕಲ್ಲಿ 1:1 ಆರ್ 1:2 ಡಿಪೆಂಡ್ಸ್ ಆನ್ ದ ವರ್ಕ್, ರೈಟ್. ಪ್ಲಾಸ್ಟರಿಂಗು ಮತ್ತು ಇದಕ್ಕೆ ಪ್ಲಾಸ್ಟರಿಂಗು ಪಾಯಿಂಟಿಂಗ್ ಅಂದರೆ ಡಿಪೆಂಡ್ಸ್ ಆನ್ ದ ವರ್ಕು 1:3 ಆರ್ 1:4 ಯೂಸ್ ಮಾಡ್ತಾರೆ. ಪಾಯಿಂಟಿಂಗು ಆಲ್ಮೋಸ್ಟ್ 1:1 ಯೂಸ್ ಮಾಡ್ತಾರೆ, ಆಯಿತಾ. ಸೊ ರೇನ್ಫೋರ್ಸ್ ಬ್ರಿಕ್ ವರ್ಕು ಸಿಮೆಂಟ್ ಮೋಟರ್ 1:3 ಯೂಸ್ ಮಾಡ್ತಾರೆ. ಸ್ಟೋನ್ ಮೇಸನ್ರಿ ವಿತ್ ಬೆಸ್ಟ್ ವೆರೈಟೀಸ್ ಆಫ್ ಸ್ಟೋನ್ ಅಂದರೆ ನಮ್ಮದು ಆಸ್ಲರ್ ಮೇಸನ್ರಿ ಯೂಸ್ ಮಾಡಿದ್ರೆ ಲೈಮ್ ಮೋಟಾರು A ಕ್ಲಾಸ್ ಆಗಿ 1:2 ಯೂಸ್ ಮಾಡ್ತಾರೆ. ಸ್ಟೋನ್ ಮೇಸನ್ರಿ ವಿತ್ ಆರ್ಡಿನರಿ ಸ್ಟೋನ್ ಅಂದರೆ ಇದು ರಬ್ಬಲ್ ಮೇಸನ್ರಿ ಬ್ರಿಕ್ ವರ್ಕ್ ಫೌಂಡೇಶನ್, ಇದಕ್ಕೆ ಲೈಮ್ ಮೋಟರ್ 1:2, ಆಯಿತಾ. ಸಿಮೆಂಟ್ ಮೋಟರ್ 1:6. ಸೊ ಇವು ಏನಿದೆ ಅಂದರೆ ಇಂಪಾರ್ಟೆಂಟು, ಇವು ಏನು ಇವಾಗ ಡಿಸ್ಕಸ್ ಮಾಡಿದ್ನಲ್ಲ ಇವೇನಿದೆಯಲ್ಲ ಇವೆಲ್ಲ ಸೊ ಇಂಪಾರ್ಟೆಂಟ್. ಯಾಕೆ ಅಂದರೆ ಇದರಲ್ಲಿ ಯಾವುದು ರೇಷಿಯೋ ಕೇಳ್ಬೋದು. ಜಸ್ಟ್ ನಿಮ್ಮ ಗ್ಲಾನ್ಸ್ಗೋಸ್ಕರ ಜಸ್ಟ್ ಬರ್ಕೊಳ್ಳಿ ಮತ್ತು ಇದನ್ನು ರಿವೈಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ದಟ್ ಈಸ್ ಅಡಿಷನ್ ಆಫ್ ಪೊಜೊಲನಾ ಟು ಸಿಮೆಂಟ್ ಡಿಕ್ರೀಸಸ್ ವರ್ಕ್ಯಾಬಿಲಿಟಿ, ರೈಟ್. ಸೊ ನೋಡಿ ಅಡಿಷನ್ ಆಫ್ ಪೊಜೊಲನಾ ಸಿಮೆಂಟಿಗೆ ಏನು ಮಾಡುತ್ತೆ, ರೈಟ್. ಡಿಕ್ರೀಸ್ ಮಾಡಲ್ಲ, ಇದು ಇನ್ಕ್ರೀಸ್ ಮಾಡುತ್ತೆ ಯಾವತ್ತೂ. ಅಡಿಷನ್ ಆಫ್ ಪೊಜೊಲನಾ ಟು ಸಿಮೆಂಟ್ ಇನ್ಕ್ರೀಸಸ್ ಸ್ಟ್ರೆಂತು ಇನ್ಕ್ರೀಸ್ ಮಾಡುತ್ತೆ. ಅಡಿಷನ್ ಆಫ್ ಪೊಜೊಲನಾ ಟು ಸಿಮೆಂಟ್ ಇನ್ಕ್ರೀಸಸ್ ಹೀಟ್ ಆಫ್ ಹೈಡ್ರೇಷನ್. ಒಂದು ನಿಮಿಷ. ಓಕೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ ಅಂತ ಕೇಳ್ತಾ ಇದ್ದಾರೆ, ಸಾರಿ, ಆಯಿತಾ. ಟ್ರೂ ಅಂತ ಕೇಳ್ತಾ ಇದ್ದಾರೆ. ಇದು ಯಾಕೆ? ಓಕೆ, ನಾನು ಫಾಲ್ಸ್ ತಿಳ್ಕೊಂಡಿದ್ದೆ. ನೋಡಿ, ಸೊ ಅಡಿಷನ್ ಆಫ್ ಪೊಜೊಲನಾ ಟು ಸಿಮೆಂಟ್ ಡಿಕ್ರೀಸಸ್ ವರ್ಕ್ಯಾಬಿಲಿಟಿ ಅಂತ ಇದ್ದಾರೆ. ಸೊ ಯಾವತ್ತು ಏನಂತಾರೆ ಡಿಕ್ರೀಸ್ ಆಗಲ್ಲ, ಇನ್ಕ್ರೀಸ್ ಆಗುತ್ತೆ, ರೈಟ್. ಸೊ ಇದು ರಾಂಗ್ ಆಗಿದೆ. ಅಡಿಷನ್ ಆಫ್ ಪೊಜೊಲನಾ ಟು ಸಿಮೆಂಟ್ ಇನ್ಕ್ರೀಸಸ್ ಸ್ಟ್ರೆಂತು ಅಷ್ಟು ಇನ್ಕ್ರೀಸ್ ಆಗಲ್ಲ, ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಆಗ್ಬೋದು, ಆಯಿತಾ. ಸೊ ಇದೂ ಆಗಲ್ಲ. ಅಡಿಷನ್ ಆಫ್ ಪೊಜೊಲನಾ ಟು ಸಿಮೆಂಟ್ ಇನ್ಕ್ರೀಸಸ್ ಹೀಟ್ ಆಫ್ ಹೈಡ್ರೇಷನ್ಗೂ ಪೊಜೊಲನಾಗೂ ಏನೂ ರಿಲೇಷನು ಲಿಂಕು ಇರಲ್ಲ. ಸೊ ಇದೂ ರಾಂಗ್ ಆಗಿದೆ. ಅಂದರೆ ಈ ಯಾವುದೂ ಕರೆಕ್ಟಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದು ನಾನೇನಂದರೆ ಫಾಲ್ಸ್ ಅಂತ ತಿಳ್ಕೊಂಡಿದ್ದೆ, ಅದಕ್ಕೆ ಇದು ಹೇಳ್ತಾ ಇದ್ದೆ. ಸೊ ಇದರ ಆನ್ಸರ್ ಏನಾಗುತ್ತೆ? ಡಿ ಆಗುತ್ತೆ. ನೋಡಿ ಇಲ್ಲಿ ಇವಾಗ ಈ ಟ್ಯಾಬ್ಲೋ ಕಾಲಮಲ್ಲಿ ನಾನು ಡಿಸ್ಕಸ್ ಮಾಡ್ತಾನಂದರೆ, ಸೊ ಇದು ಟೈಪ್ ಆಫ್ ಸಿಮೆಂಟ್. ಒಂದು ನಿಮಿಷ. ಸೊ ಇದು ಟೈಪ್ ಆಫ್ ಸಿಮೆಂಟು, ಇದು ಕೋಡ್ ಬುಕ್. ಸೊ ಯಾವ ಕೋಡ್ ಬುಕ್ ಯೂಸ್ ಮಾಡಬೇಕು? ಸೊ ಇದು ಇನಿಷಿಯಲ್ ಸೆಟ್ಟಿಂಗ್ ಟೈಮು, ಇದು ಫೈನಲ್ ಸೆಟ್ಟಿಂಗ್ ಟೈಮು, ಆಯಿತಾ. ನಿಮಗೆ ಮೇಲ್ಗಡೆ ಅದು ಕಟ್ಟಾಗಿಬಿಟ್ಟಿದೆ, ಆಯಿತಾ. ಇಲ್ಲಿ ನಾನು ಟೈಪ್ ಮಾಡೋಕ್ಕೆ ಮರ್ತೋಗ್ಬಿಟ್ಟಿದೆ. ನೋಡಿ, ಇದು ಸಿಮೆಂಟು, ಈ ಟ್ಯಾಬ್ಲೋ ಕಾಲಮ್ ಸಿಮೆಂಟು, ಈ ಕಾಲಮ್ ಕೋಡು, ಇದು ಇನಿಷಿಯಲ್ ಸೆಟ್ಟಿಂಗ್ ಟೈಮ್, ಇದು ಫೈನಲ್ ಸೆಟ್ಟಿಂಗ್ ಟೈಮ್. OBC 33 ಇದ್ದರೆ IS 269 ಯೂಸ್ ಮಾಡ್ತೀವಿ. 30 ಮಿನಿಟ್ಟು ಇದ್ರದ್ದು ಏನಿದೆ ಇನಿಷಿಯಲ್ ಸೆಟ್ಟಿಂಗ್ ಟೈಮು, ಮತ್ತು 600 ಮಿನಿಟ್ಸು ಇದ್ರದ್ದು ಫೈನಲ್ ಸೆಟ್ಟಿಂಗ್ ಟೈಮು. 43ದು ಎಲ್ಲ ಸೇಮ್ ಇರುತ್ತೆ, 43ದು ಮತ್ತು 53ದು. ಓಕೆ. ಸಲ್ಫೇಟ್ ರೆಸಿಸ್ಟಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ನೋಡಿ, ಇಲ್ಲಿ ಇದು ಸೇಮ್ ಇದ್ದರೆ ಬಟ್ IS ಕೋಡ್ ಚೇಂಜ್ ಇದೆ 4353ದು, ಆಯಿತಾ. B112 12269 OPC 53 ಇದೆ.
ಸೊ ಇವು ಇಂಪಾರ್ಟೆಂಟ್ ಇದೆ ನೋಡಿ, ಯಾಕೆಂದರೆ ತುಂಬ ಎಕ್ಸಾಮಲ್ಲಿ ಇದು ಕೇಳಿದ್ದಾರೆ ಯಾವುದು ಕೋಡ್ ಬುಕ್ನ ಯೂಸ್ ಮಾಡ್ತೀರಾ ಅಂತ ಟೆಸ್ಟಿಂಗ್ ಮಾಡೋಕ್ಕೆ. ಓಕೆ, ಸೊ ಇದನ್ನು ನೀವು ನೆನ್ಪಿಡ್ಬೇಕು, ಈ ಕಾಲಮ್ ನೆನ್ಪಿಡ್ಬೇಕು, ಇದು ಜಸ್ಟ್ ನೆನಪಿರುತ್ತೆ ನಿಮ್ಗೆ ಆರಾಮಾಗಿ. ಸಲ್ಫೇಟ್ ರೆಸಿಸ್ಟಿಂಗ್ಗೆ 12330 30 ಮಿನಿಟ್ಸ್ ಇನಿಷಿಯಲ್ ಸೆಟ್ಟಿಂಗ್ ಟೈಮು, 600 ಮಿನಿಟ್ಸು ಫೈನಲ್ ಸೆಟ್ಟಿಂಗ್ ಟೈಮ್. ಪೋರ್ಟ್ಲ್ಯಾಂಡ್ ಪೊಜೊಲಾನಾ ಸಿಮೆಂಟ್ PPC ಅಂತೀವಲ್ಲ 1489, ಓಕೆ 1 ಅಂತ ಇದೆ, 30 ಮಿನಿಟ್ಸ್ ಮತ್ತೆ ಸೇಮ್. ಸೊ ಇದು ಸೇಮ್ ಇರುತ್ತೆ ಆಲ್ಮೋಸ್ಟ್ ನೋಡಿ. ಸಲ್ಫೇಟ್ ರೆಸಿಸ್ಟಿಂಗು ಸೇಮ್ ಇದೆ. ರ್ಯಾಪಿಡ್ ಹಾರ್ಡ್ನಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟು 8041 IS ಕೋಡು, 30 ಮಿನಿಟ್ಸ್ ಇನಿಷಿಯಲ್ ಸೆಟ್ಟಿಂಗ್ ಟೈಮು, 600 ಮಿನಿಟ್ಸ್ ಫೈನಲ್ ಸೆಟ್ಟಿಂಗ್ ಟೈಮ್. ಪೋರ್ಟ್ಲ್ಯಾಂಡ್ ಸ್ಲ್ಯಾಗ್ ಸಿಮೆಂಟ್ IS 455, 30 ಮಿನಿಟ್ಸು ಇನಿಷಿಯಲ್ ಸೆಟ್ಟಿಂಗ್ ಟೈಮ್, 600 ಮಿನಿಟ್ಸು ಫೈನಲ್ ಸೆಟ್ಟಿಂಗ್ ಟೈಮ್. ಸೊ ಇದೇ ಥರ ಎಲ್ಲ ಇದೆ ಆಯಿತಾ. ಹೈ ಅಲ್ಯೂಮಿನಿಯಂ ಸಿಮೆಂಟು, ಸಲ್ಫೇಟ್, ಸೂಪರ್ ಸಲ್ಫೇಟೆಡ್ ಪೋರ್ಟ್ಲ್ಯಾಂಡ್ ಸಿಮೆಂಟು, ಲೋ ಹಿಟ್ ಪೋರ್ಟ್ಲ್ಯಾಂಡ್ ಸಿಮೆಂಟು. ಸೊ ಇದ್ರದ್ದು ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂದರೆ ಇಲ್ಲಿ ನೋಡಿ, ಕ್ವಿಕ್ ಸೆಟ್ಟಿಂಗ್ ಪ್ರಾಪರ್ಟಿದು ಇಂಪಾರ್ಟೆಂಟ್ ಏನಿದೆ ಅಂದರೆ ಇದಕ್ಕೆ ಯಾವುದು ಕೋಡ್ ಬುಕ್ ಇಲ್ಲ. IRST 40 ಇದು ಇಂಪಾರ್ಟೆಂಟ್ ನೋಡಿ, ರೈಲ್ವೇಲಿ ಯೂಸ್ ಮಾಡ್ತಾರೆ. IRST 40 ಇದು ರೈಲ್ವೇಲಿ ಯೂಸ್ ಮಾಡ್ತಾರೆ. ಇದ್ರದ್ದು 60 ಮಿನಿಟ್ ಇದೆ ಇನಿಷಿಯಲ್ ಸೆಟ್ಟಿಂಗ್ ಟೈಮು, ಫೈನಲ್ ಸೆಟ್ಟಿಂಗ್ ಟೈಮ್ ಸೇಮ್ ಆ್ಯಸ್ ಅವರ್ OPC. ಇಲ್ಲಿ ನೋಡಿ, ಇಲ್ಲೊಂದು ಮೇಸನ್ರಿ ಸಿಮೆಂಟ್ ಅಂತಿದೆ, ಅದನ್ನು ಸ್ವಲ್ಪ ಚೇಂಜಸ್ ಇದೆ. ಮತ್ತೊಂದು ಕ್ವಿಕ್ ಸೆಟ್ಟಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟಲ್ಲಿ 5 ಮಿನಿಟ್ಸ್ ನಿಮ್ದು ಇನಿಷಿಯಲ್ ಸ್ಟ್ರೆಂತು ಮತ್ತು 30 ಮಿನಿಟ್ಸು ನಿಮ್ದೇನಿದೆ ಅಂದರೆ ಫೈನಲ್ ಸೆಟ್ಟಿಂಗ್ ಟೈಮ್, ಅಂದರೆ ಬೇಗ ಸೆಟ್ ಆಗುತ್ತಲ್ಲ, ಅಂಡರ್ ವಾಟರ್ಗೆ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಾ? ಇದು ಎಲ್ಲ ನೆನ್ಪಿಡ್ಬೇಕು ನೀವು, ಯಾಕೆಂದರೆ ಇವು ಕೋಡ್ ಬುಕ್ಕು ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಸೆಂಟರ್ ನೀಡಲ್ ಆಫ್ ದ ಅಟ್ಯಾಚ್ಮೆಂಟ್ ಆಫ್ ದ ವಿಕೆಟ್ ಪ್ಲೆಂಜರ್ ಪ್ರೊಜೆಕ್ಟ್ ದ ಸರ್ಕ್ಯುಲರ್ ಕಟಿಂಗ್ ಎಡ್ಜ್ ಬೈ. ನೋಡಿ, ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ನೀವು, ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಆಯಿತಾ. ಇದು ನೋಡಿ, ಇದು ನೀಡಲು ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ಗೆ ಮಾಡ್ತೀವಿ. ಫೈನಲ್ ಸೆಟ್ಟಿಂಗ್ ಟೈಮ್ ರೈಟ್, ಫೈನಲ್ ಸೆಟ್ಟಿಂಗ್ ಟೈಮ್. ಸೊ ಈ ನೀಡಲ್ ಏನಂದರೆ ಇದಕ್ಕೆ ಎನ್ಲಾರ್ಜ್ ನೀಡಲ್ ಅಂತ ಅಂತಾರೆ. ಸೊ ಇದು ಎನ್ಲಾರ್ಜ್ ವ್ಯೂ ನೋಡಿದಾಗ ಇದು 0.5 ಡಿಫ್ರೆನ್ಸ್ ಇದೆ. ಸೊ ಇದು 5 mm ಇರುತ್ತೆ. ಲೆಂತ್ ಯಾವತ್ತೂ 40 ಇಂದ 50 mm ವರೆಗೆ ಇರುತ್ತೆ. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅದೇ ಅಲ್ಲ, ಮತ್ತು ನಮ್ಮ ನಾರ್ಮಲ್ ಕನ್ಸಿಸ್ಟೆನ್ಸಿ ಎಷ್ಟಿರುತ್ತೆ 5 mm ಇರುತ್ತೆ ಆಯಿತಾ. ಸಾರಿ 10 mm ವರೆಗೆ ಇರುತ್ತೆ. ಮತ್ತು ಇದು ಯಾವುದಿರುತ್ತೆ, ಸಾಲಿಡ್ ಇರುತ್ತೆ. ಆಮೇಲೆ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ಗೆ ಸ್ಕ್ವೈರ್ ನೀಡಲ್ ಇರುತ್ತೆ ಆಯಿತಾ, 1 mm ಸ್ಕ್ವೈರ್ ನೀಡಲ್ ಅಂತ ಇರುತ್ತೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್. ದ ಫೀಲ್ಡ್ ಟೆಸ್ಟ್ ಫಾರ್ ದ ಕ್ವಾಲಿಟಿ ಆಫ್ ಸಿಮೆಂಟ್ ಕನ್ಸಿಸ್ಟ್ ಇನ್ ಪುಟಿಂಗ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಸಿಮೆಂಟ್ ಇನ್ ಎ ಬಕೆಟ್ ಕಂಟೈನ್ ಎ ವಾಟರ್ ಎ ಗುಡ್ ಕ್ವಾಲಿಟಿ ಸಿಮೆಂಟ್ ವಿಲ್. ನೋಡಿ, ಜಸ್ಟ್ ಈ ಥರ ಒಂದು ಬಕೆಟ್ ಇಟ್ಬಿಟ್ಟು, ಬಕೆಟಲ್ಲಿ ನೀವು ಈ ಥರ ನೀರು ತೊಗೊಂಡ್ಬಿಟ್ಟು ಸಿಮೆಂಟ್ನ ಇದರಲ್ಲಿ ಈ ನಿಮ್ಮ ಕೈಯಿಂದ ನಿಮ್ಗೆ ಕೈಯ ಮುಷೆಷ್ಟಿದೆಲ್ಲ ಅಷ್ಟೇ ಒಂದು ಹಾಕಿಬಿಟ್ರೆ ಅದು ಸ್ವಲ್ಪ ಫಸ್ಟ್ ಫ್ಲೋಟ್ ಆಗಬೇಕು. ಫ್ಲೋಟ್ ಆಗಿ ಆಮೇಲೆ ಏನಂದರೆ ಒಳಗಡೆ ಸಿಂಕ್ ಆಗಿಬಿಡ್ಬೇಕು. ಸೊ ಡೈರೆಕ್ಟಾಗಿ ಸಿಂಕ್ ಆದರೆ ಅದು ಇದು ಅನ್ನಲ್ಲ ಅದಕ್ಕೆ. ಸೊ ಫ್ಲೋಟ್ ಆನ್ ದ ವಾಟರ್ ಸರ್ಫೇಸ್, ಸ್ವಲ್ಪ ಫ್ಲೋಟ್ ಆಗಿಬಿಟ್ಟು ಆಮೇಲೆ ಸಿಂಕ್ ಆಗಬೇಕು. ಗೊತ್ತಾಗ್ತಿದೆಯಲ್ಲ, ಇದು ಫೀಲ್ಡ್ ಟೆಸ್ಟಿಂಗ್ ಇದೆ, ಇದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅವರು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ B ಆಯಿತಾ. ನನ್ನ ಥಿಯರಿ ಕ್ವಶನ್ಸ್ ಏನಿದೆಯಲ್ಲ ಪ್ಲೇ ಲಿಸ್ಟಲ್ಲಿ ಇದೆ, ಅಲ್ಲೋಗಿ ನೋಡ್ಕೊಳ್ಳಿ ರೈಟ್. ಪ್ಲೇ ಲಿಸ್ಟಲ್ಲಿ ಆಲ್ರೆಡಿ ಮಾಡಿದ್ದೀನಿ ನಾನು. KPSC ಮತ್ತು SSC JE ಅಂತ ಪ್ಲೇ ಲಿಸ್ಟ್ ಇದೆ. ಇಲ್ಲ ಅಂದರೆ ಐ ಬಟನ್ ಮೇಲ್ಗಡೆ ಇದೆ ನೋಡಿ ಆಯಿತಾ, ಮೇಲ್ಗಡೆ ಐ ಬಟನ್ ಇದೆಯಲ್ಲ, ಅಲ್ಲಿ ಪ್ಲೇ ಲಿಸ್ಟ್ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು ಕ್ಲಾಸಸ್ಸು. ಓಕೆ, ನೆಕ್ಸ್ಟ್ ನೋಡಿ. ಕ್ಯಾಲ್ಸಿನೇಷನ್ ಆಫ್ ಪ್ಯೂರ್ ಲೈಮ್ ರಿಸಲ್ಟ್ಸ್ ಇನ್ ರೈಟ್. ಕ್ಯಾಲ್ಸಿನೇಷನ್ ಆಫ್ ಪ್ಯೂರ್ ಲೈಮ್ ರಿಸಲ್ಟ್ಸ್ ಇನ್ ಕ್ವಿಕ್ ಲೈಮ್ ರೈಟ್. ಸೊ ಕ್ಯಾಲ್ಸಿನೇಷನು ಏನಂದರೆ ನೋಡಿ, ಸೊ ಯಾವ ಥರ ಕ್ವಿಕ್ ಲೈಮ್ ನಾವು ಯಾವ ಥರ ಬರುತ್ತೆ ನಮಗೆ, ಲೈಮ್ ಅಬ್ಟೈನ್ಡ್ ಬೈ ಕ್ಯಾಲ್ಸಿನೇಷನ್ ಆಫ್ ಪ್ಯೂರ್ ಲೈಮ್ ಸ್ಟೋನ್. ಫಸ್ಟು ನಾವು ಕ್ವೇರಿಯಿಂದ ಕಟ್ ಮಾಡ್ಕೊಂಡು ಬರ್ತೀವಲ್ಲ, ಅದು ಲೈಮ್ ಸ್ಟೋನ್ ಇರುತ್ತಲ್ಲ, ಅದನ್ನು ಪ್ರೊಡ್ಯೂಸರ್ಸ್ ಎ ಕ್ವಿಕ್ ಲೈಮ್. ಅದನ್ನು ನೀವು ಅಂದರೆ ಕ್ಯಾಲ್ಸಿನೇಷನ್ ಮಾಡಿಕೊಂಡ್ರೆ, ಪ್ಯೂರಾಗಿ ಮಾಡಿಕೊಂಡ್ರೆ, ಅದನ್ನು ನೀವು ಬಾಯ್ಲ್ ಮಾಡಿದ್ರೆ, ಹೀಟ್ ಕೊಟ್ಟರೆ ಏನಾಗುತ್ತೆ, ಅದು ನಿಮಗೆ ಕಾರ್ಬನ್ ಡೈಆಕ್ಸೈಡು ಅದು ರಿಮೂವ್ ಮಾಡಿಬಿಟ್ಟು ನಿಮಗೆ ಕ್ವಿಕ್ ಲೈಮ್ ಕೊಡುತ್ತೆ ರೈಟ್. ಇಟ್ ಆಲ್ಸೋ ಹ್ಯಾಸ್ ಎನ್ ಕಾಸ್ಟಿಕ್ ಲೈಮ್, ಇಟ್ ಆಲ್ಸೋ ನೋನ್ ಆಸ್ ಇಟ್ ಈಸ್ ಗ್ರೇಟ್ ಎಫಿನಿಟಿ ಆಫ್ ದಿ ಮಾಯಿಶ್ಚರ್. ಓಕೆ, ಗೊತ್ತಾಗ್ತಿದಲ್ಲ. ಸೊ ಇದು ಈ ಕ್ವಶನು 173, ಇದು ಆನ್ಸರು ಎ, ಕ್ವಿಕ್ ಲೈಮ್ ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್. ದ ಪ್ರೊಸೆಸ್ ಆಫ್ ಆ್ಯಡಿಂಗ್ ವಾಟರ್ ಟು ಲೈಮ್ ಟು ಕನ್ವರ್ಟ್ ಇಟ್ ಟು ಎ ಹೈಡ್ರೇಟೆಡ್ ಲೈಮ್. ನೋಡಿ, ಇದಕ್ಕೂ ಡಿಫ್ರೆನ್ಸ್ ಇದೆ ರೈಟ್. ಸೊ ಕ್ಯಾಲ್ಸಿನೇಷನ್ನೇ ಬೇರೆ, ಆಮೇಲೆ ನಿಮ್ಮದು ಏನಂತಂದರೆ ಸ್ಲ್ಯಾಕಿಂಗೇ ಬೇರೆ. ಈ ಪ್ರೊಸೆಸ್ಗೆ ಸ್ಲ್ಯಾಕಿಂಗ್ ಅಂತೀವಿ ರೈಟ್. ಸೊ ಸ್ಲ್ಯಾಕಿಂಗ್ ಅಂದರೆ ಏನಂದರೆ, ಸ್ಲ್ಯಾಕಿಂಗ್ ರೆಫರ್ಸ್ ಟು ದ ಅಡಿಷನ್ ಆಫ್ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್ ಕ್ವಿಕ್ಲಿ.
ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್ ಲೈಮ್ ಸ್ಟೋನ್ ಅಥವಾ ಲೈಮ್ಗೆ ಆ್ಯಡ್ ಮಾಡಿದ ತಕ್ಷಣ ಸ್ಲ್ಯಾಕಿಂಗ್ ಆಫ್ ಕ್ವಿಕ್ ಲೈಮ್ ಗಿವ್ಸ್ ಸ್ಲ್ಯಾಕಿಂಗ್ ಲೈಮ್, ರೈಟ್. ಸ್ಲ್ಯಾಕಿಂಗ್ ಮಾಡಿಬಿಟ್ಮೇಲೆ ಕ್ವಿಕ್ ಲೈಮ್ ಸಿಗುತ್ತೆ. ಅದಕ್ಕೆ ಇನ್ನೊಂದು ಹೆಸರು ಏನಿದೆ, ಹಾರ್ಡೇಟೆಡ್ ಲೈಮ್. ಇದು ಯಾವ ಥರ ಬರುತ್ತೆ ನೋಡಿ. ಸೊ ಇದು ಲೈಮ್ ಇದೆ, ರೈಟ್. ಲೈಮಲ್ಲಿ ವಾಟರ್ ಆ್ಯಡ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, CaOH ಪ್ಲಸ್ ಹೀಟು. ಸೊ ಹೀಟು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಇದರಿಂದ. ಅರ್ಥ ಆಗ್ತಿದೆಯಲ್ಲ. 174 ಕ್ವಶನ್ಸ್ ಕಂಪ್ಲೀಟೆಡ್. ನೆಕ್ಸ್ಟ್ 175. ಕ್ವಶನ್ ನಂಬರ್ 175. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಸಿಮೆಂಟ್ ಈಸ್ ಬೆಸ್ಟ್ ಫಾರ್ ದ ಮರೈನ್ ವಾಟರ್, ರೈಟ್. ಮರೈನ್ ವಾಟರ್ ಅಂದರೆ ಮರೈನ್ ಸ್ಟ್ರಕ್ಚರ್ಸ್ ಯಾವುದಾದ್ರು ಇರುತ್ತಲ್ಲ, ಅದಕ್ಕೆ ಯಾವ್ದು ಯೂಸ್ ಮಾಡ್ತೀರಾ. ಫಸ್ಟ್ ಆಪ್ಷನ್ ನೋಡ್ಕೊಳ್ಳಿ, ಆಮೇಲೆ ಡಿಸೈಡ್ ಮಾಡಿ. ನೋಡಿ, ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗ್ ಇದು ಯೂಸ್ ಮಾಡ್ಬೋದು, ಆಯಿತಾ. ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗ್ ಯೂಸ್ ಮಾಡ್ಬೋದು. ಹೈ ಅಲ್ಯೂಮಿನಿಯಾ ಸಿಮೆಂಟು ಇದು ಯೂಸ್ ಮಾಡೋಂಗಿಲ್ಲ. ಲೋ ಹೀಟ್ ಪೋರ್ಟ್ಲೆಂಡ್ ಸಿಮೆಂಟ್. ನೋಡಿ, ಎಲ್ಲದಕ್ಕೂ ಒಂದೊಂದು ಪರ್ಪಸ್ಗೆ ಯೂಸ್ ಮಾಡಿದ್ದವ್ರದ್ದು ಇರುತ್ತೆ, ಆಯಿತಾ. ಸೊ ಅದಕ್ಕೋಸ್ಕರ ಇದೇನು ಮರೈನ್ ಸ್ಟ್ರಕ್ಚರ್ಸಲ್ಲಿ ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗ್ ಸಿಮೆಂಟ್ನ ನಾವು ಯೂಸ್ ಮಾಡ್ತೀವಿ. ಯಾಕೆ ಅಂತ ಇಲ್ಲಿ ಡಿಸ್ಕಸ್ ಮಾಡ್ತೀನಿ ನೋಡಿ ಇವಾಗ. ಸೊ ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗ್ ಯಾಕೆ ಯೂಸ್ ಮಾಡಬೇಕಂದ್ರೆ ಮರೈನ್ಗೆ, ಸರಿನಾ. ಸೊ ಇವಾಗ ನೋಡಿ, ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗು ಯಾವುದ್ಯಾವ್ದಕ್ಕೆ ಯೂಸ್ ಮಾಡ್ಬೋದು ಅಂದರೆ ಮರೈನ್ ವರ್ಕ್ಸ್ಗೆ, ಫಾರ್ ಪೈಪ್ ಕ್ಯಾರಿಂಗ್ ವಾಟರ್ ಕಂಟೈನಿಂಗ್ ಕೆಮಿಕಲ್ಸ್ ಆರ್ ಸೀವೇಜ್, ರೈಟ್. ವರ್ಕ್ ಎಕ್ಸ್ಪೋಸ್ ಟು ಸಲ್ಫೇಟ್ ಎನ್ವೈರ್ಮೆಂಟ್ ಇನ್ ದ ಸಾಯಿಲ್ ಆರ್ ಇನ್ ಎ ಗ್ರೌಂಡ್ ವಾಟರ್. ನೋಡಿ, ಇದು ನೆನ್ಪಿಟ್ಕೋಬೇಕು ಇವಾಗ. ಇದೇ ಇಂಪಾರ್ಟೆಂಟು ನಮ್ಗೆ ಎಕ್ಸಾಮಲ್ಲಿ. ಇದೇ ಕ್ವಶನ್, ಇದೇ ಟ್ಯಾಬ್ಲರ್ ಕಾಲ್ ಮೇಲೆ ಮಿನಿಮಮ್ ಒಂದು 5 ಕ್ವಶನ್ ಬರುತ್ತೆ, ಆಯಿತಾ. ಸೊ ಮರೈನ್ ವರ್ಕ್ ಅಂತ ಬಂದರೆ ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗು. ಫಾರ್ ಪೈಪ್ ಕ್ಯಾರಿಂಗ್ ವಾಟರ್ ಕಂಟೈನಿಂಗ್ ಕೆಮಿಕಲ್ಸ್ ಆರ್ ಸಿವೇಜ್ ಅಂದ್ರೂ ಯಾವುದು, ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗು. ವರ್ಕ್ ಎಕ್ಸ್ಪೋಸ್ ಟು ಸಲ್ಫೇಟ್ ಎನ್ವೈರ್ಮೆಂಟ್ ಅಂದರೆ ಯಾವುದಾದ್ರೂ ಕೆಮಿಕಲ್ಸ್ ಏನೇ ಇರುತ್ತಲ್ಲ ಅದಕ್ಕೆ. ನೆಕ್ಸ್ಟು ಹೈ ಅಲ್ಯೂಮಿನಿಯಂ ಸಿಮೆಂಟ್ ಎಲ್ಲಿ ಯೂಸ್ ಮಾಡ್ತಾರೆ, ಫಾರ್ ರಿಫ್ರಾಕ್ಟರಿ ಕಾಂಕ್ರೀಟ್ ಇನ್ ಇಂಡಸ್ಟ್ರೀಸ್ ಫಾರ್ ಪ್ರೀ ಕಾಸ್ಟಿಂಗ್ ವರ್ಕ್. ನೋಡಿ, ಪ್ರೀ ಕಾಸ್ಟಿಂಗ್ ವರ್ಕಲ್ಲಿ ಹೈ ಅಲ್ಯೂಮಿನಿಯಂ ಸಿಮೆಂಟ್ನ ಯೂಸ್ ಮಾಡ್ತಾರೆ, ರೈಟ್. ಸೊ ಇದು ಒಂದೊಂದ್ರದ್ದು ನಿಮಗೆ ಪ್ರಾಪರ್ಟಿ ನಿಮಗೆ ತಿಳ್ಕೊಳ್ಳೋದಿದ್ರೆ ಮೇಲ್ಗಡೆ ಐ ಬಟನಲ್ಲಿ ನಮ್ಮ ಪ್ಲೇ ಲಿಸ್ಟ್ ಇದೆ. ಬಿಲ್ಡಿಂಗ್ ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ KPSC SSC JE ಅಂತ ನಾನು ಆಲ್ರೆಡಿ ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ ನಿಮಗೋಸ್ಕರ. ಮೇಲ್ಗಡೆ ಈ ವಿಡಿಯೋಲಿ ಐ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಸೊ ನೆಕ್ಸ್ಟು ಲೋ ಹೀಟ್ ಸಿಮೆಂಟು ಫಾರ್ ಮಾಸ್ ಕಾಂಕ್ರೀಟಿಂಗ್ ಸಚ್ ಆಸ್ ಇನ್ ಡ್ಯಾಮ್ಸ್, ರೈಟ್. ಸೊ ಡ್ಯಾಮ್ಸ್ಗೋಸ್ಕರ ಇಲ್ಲ ಯಾವುದೇ ಮ್ಯಾಸ್ ಕನ್ಸ್ಟ್ರಕ್ಷನ್ ಇರಲಿ ಅದು ಲೋ ಹೀಟ್ ಸಿಮೆಂಟ್. ಯಾಕಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟು ಸಿಚುವೇಶನ್ ವೇರ್ ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಸ್ಟ್ರೆಂತ್ ಈಸ್ ಡಿಸೈರ್ಡ್, ಅಂದರೆ ಯಾವುದು ಫಾಸ್ಟಾಗಿ ಬೇಕು ಸ್ಟ್ರೆಂತ್. ನೋಡಿ, ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟು ಕ್ವಿಕ್ ಸೆಟ್ಟಿಂಗ್ ಸಿಮೆಂಟು ಎರಡೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಎರಡು ಬೇರೆ ಬೇರೆ ಇರುತ್ತೆ. ಸೊ ಡಿಪೆಂಡ್ಸ್ ಆನ್ ದ ಟೈಮ್. ಇಲ್ಲಿ ಟೈಮ್ ಇದೆ. ರ್ಯಾಪಿಡ್ ಹಾರ್ಡನಿಂಗ್ ಅಂದರೆ ಇದೇನಂತಂದರೆ ಯಾವುದೇ ಒಂದು ಪರ್ಟಿಕ್ಯುಲರ್, ಫಾರ್ ಎಕ್ಸಾಂಪಲ್ ಈಗ ರೋಡ್ ಇದೆ, ಆ ರೋಡ್ಗೆ ನೀವು ಏನಂದರೆ ಬೇಗ ನಾವು ಟ್ರಾಫಿಕ್ ಜಾಸ್ತಿ ಇರುತ್ತೆ, ರೈಟ್. ಸೊ ಅಲ್ಲಿ ಬೇಗ ನಮಗೆ ಟೈಮ್ ಇರೋದಿಲ್ಲ, ಅಂಥ ಕಡೆ ಇದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳೋದು. ನೋಡಿ, ಇವರು ಅದೇ ಹೇಳ್ತಾ ಇದ್ದಾರೆ. ಮತ್ತೆ ಯಾವುದಕ್ಕೆ ರೋಡು ಬ್ರಿಡ್ಜಸ್ಸು ಸ್ಟ್ರಕ್ಚರ್ ವೇರ್ ಲೋಡ್ ಇಸ್ ಅಪ್ಲೈಡ್ ಇನ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಲೋಡ್ ಯಾವ್ದು ಅಪ್ಲೈ ಮಾಡ್ತಾರೆ ಅದಕ್ಕೆ ಯೂಸ್ ಮಾಡ್ತಾರೆ. ಸಲ್ಫೇಟ್ ರೆಸಿಸ್ಟಿಂಗ್ ಪೋರ್ಟ್ಲೆಂಡ್ ಸಿಮೆಂಟು ಸ್ಟ್ರಕ್ಚರ್ ಇನ್ ಸಿ ವಾಟರ್. ನೋಡಿ, ಸಿ ವಾಟರ್ ಅಂತ ಬಂದರೆ ಸಲ್ಫೇಟ್ ರೆಸಿಸ್ಟಿಂಗು. ಕೋಸ್ಟಲ್ ಏರಿಯಾ ಆ್ಯಂಡ್ ಮಾರ್ಷಿ ಲ್ಯಾಂಡ್ಸ್, ರೈಟ್. ಸೊ ಮಾರ್ಷಿ ಲ್ಯಾಂಡ್ಸು ಈ ಥರ ಯಾವುದೇ ಇದ್ದರೂ ಸಲ್ಫೇಟ್ ರೆಸಿಸ್ಟಿಂಗ್ ಪೋರ್ಟ್ಲೆಂಡ್ ಸಿಮೆಂಟ್ನ ಯೂಸ್ ಮಾಡ್ತಾರೆ. PPC ಪೋರ್ಟ್ಲೆಂಡ್ ಪೊಜೊಲಾನಾ ಸಿಮೆಂಟು ವೇರ್ ಮಾಸ್ ಕಾಂಕ್ರೀಟ್ ಸ್ಟ್ರಕ್ಚರ್. ನೋಡಿ, ಲೋ ಹೀಟ್ ಸಿಮೆಂಟು PPC ಎರಡೂ ಯೂಸ್ ಮಾಡ್ಬೋದು. ಡ್ಯಾಮ್ಗೆ ಮತ್ತು ಎಲ್ಲಿ ಪ್ಲೇಸಸ್ ಆಫ್ ಹೈ ಟೆಂಪ್ರೇಚರ್ ಇದೆಲ್ಲ ಇರುತ್ತೆ ಅಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ, ರೈಟ್. ಎಲ್ಲಿ ಬೇಕಾಗಿರೋಲ್ಲ ಟೆಂಪ್ರೇಚರ್ ಕಂಟ್ರೋಲ್ ಮಾಡಬೇಕು ಅಲ್ಲಲ್ಲಿ ಪೋರ್ಟ್ಲೆಂಡ್ ಪೊಜೊಲಾನಾ ಸಿಮೆಂಟ್ ಯೂಸ್ ಮಾಡ್ಬೋದು. ಕ್ವಿಕ್ ಸೆಟ್ಟಿಂಗ್ ಪ್ರಾಪರ್ಟಿ ನಿಮ್ಗೆ ಗೊತ್ತೇ ಇದೆ ಫಾರ್ ಅಂಡರ್ ವಾಟರ್. ಇದು ಓನ್ಲಿ ಫಾರ್ ಅಂಡರ್ ವಾಟರ್ ಸ್ಪೆಷಲ್ ಕಾಂಕ್ರೀಟ್, ಇದು ಸ್ಪೆಷಲ್ ಸಿಮೆಂಟ್. ವೈಟ್ ಆ್ಯಂಡ್ ಕಲರ್ಡ್ ಪೋರ್ಟ್ಲೆಂಡ್ ಸಿಮೆಂಟ್. ನೋಡಿ, ಕಲರ್ಡ್ ಸಿಮೆಂಟು ಯಾವತ್ತೂ ನಾವು ಟೈಲ್ಸ್ ವರ್ಕ್ಗೆ ಯೂಸ್ ಮಾಡ್ತಾರೆ. ಆರ್ನಮೆಂಟಲ್ ವರ್ಕ್ ಅಂತೀವಲ್ಲ ಅದಕ್ಕೆ. ಫ್ಲೋರಿಂಗ್ ವರ್ಕು, ಪ್ಲಾಸ್ಟರಿಂಗ್ ವರ್ಕು ಇದಕ್ಕೂ ಯೂಸ್ ಮಾಡ್ತಾರೆ. ನೆಕ್ಸ್ಟು ಏರ್ ಎಂಟರಿಂಗ್ ಸಿಮೆಂಟು ಇನ್ ಕೋಲ್ಡ್ ಕ್ಲೈಮೇಟ್ ವೇರ್ ಕಾಂಕ್ರೀಟ್ ಈಸ್ ಸಸ್ಪೆಕ್ಟಿಬಲ್ ಫ್ರೀಸಿಂಗ್ ಆ್ಯಂಡ್ ಥಾಯಿಂಗ್ ಆಕ್ಷನ್, ಆಯಿತಾ. ಫ್ರೀಸಿಂಗ್ ಆ್ಯಂಡ್ ಥಾಯಿಂಗ್ ಆಕ್ಷನ್ ಎಲ್ಲಿರುತ್ತಲ್ಲ ಅಲ್ಲಿ ಏರ್ ಎಂಟರಿಂಗ್ ಸಿಮೆಂಟ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಸೊ ಈ ಟ್ಯಾಬ್ಲೋ ಕಾಲಮ್ನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ, ಇದ್ರ ಮೇಲೆ ಕ್ವಶನ್ ಪಕ್ಕ ಬರುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಕಾಂಪೌಂಡ್ ಎಫೆಕ್ಟ್ಸ್ ದ ಅಲ್ಟಿಮೇಟ್ ಸ್ಟ್ರೆಂತ್ ಆಫ್ ದಿ ಸಿಮೆಂಟ್. ನೋಡಿ, ಅಲ್ಟಿಮೇಟ್ ಸ್ಟ್ರೆಂತ್ ಅಂತ ಯಾವಾಗಲೂ ಕ್ವಶನ್ ಕೇಳಿದ್ರೆ ಅದು ನೀವು ಟಿಕ್ ಮಾಡೋದು ಡೈ ಕ್ಯಾಲ್ಸಿಯಂ ಸಿಲಿಕೇಟ್. ಯಾಕೆಂದರೆ C2S ಯಾವತ್ತೂ ಅಲ್ಟಿಮೇಟ್ ಸ್ಟ್ರೆಂತ್ ಬಗ್ಗೆ ಮಾತಾಡುತ್ತೆ, C3S ಎಲ್ಲ ಇನಿಷಿಯಲ್ ಸ್ಟ್ರೆಂತ್ ಬಗ್ಗೆ ಮಾತಾಡುತ್ತೆ, ರೈಟ್. C3A ಇನಿಷಿಯಲ್ ಸೆಟ್ಟಿಂಗ್ ಬಗ್ಗೆ ಮಾತಾಡುತ್ತೆ, ರೈಟ್. ಇನಿಷಿಯಲ್ ರಿಯಾಕ್ಷನ್ ಬಗ್ಗೆ ಮಾತಾಡುತ್ತೆ. ಗೊತ್ತಾಗ್ತಿದೆಯಲ್ಲ, ಒಂದೊಂದ್ರದ್ದು ಒಂದೊಂದು ಫಂಕ್ಷನ್ ಇದೆ. ಇವೆಲ್ಲ ಬೋಗಸ್ ಕಂಪೌಂಡ್ಸು, ಅದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಓಕೆ. ಸೊ ಇದರ ಕ್ವಶನ್ ಆನ್ಸರು ಡೈ ಕ್ಯಾಲ್ಸಿಯಂ ಸಿಲಿಕೇಟ್. ನೆಕ್ಸ್ಟ್
ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ದಟ್ ಎಫೆಕ್ಟ್ಸ್ ದ ಶ್ರಿಂಕೇಜ್ ಆಫ್ ಸಿಮೆಂಟ್ ಕಾಂಕ್ರೀಟ್. ನೋಡಿ ಇಲ್ಲಿ ಶ್ರಿಂಕೇಜ್ ಬಗ್ಗೆ ಕ್ವಶನ್ ಕೇಳ್ತಾ ಇದ್ದಾರೆ. ಇವಾಗ ಏನು ಕೇಳ್ತಾ ಇದೆ ಅಂದರೆ ಯಾವುದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ. ಕ್ವಾಂಟಿಟಿ ಆಫ್ ಸಿಮೆಂಟು, ಆಯಿತಾ, ಕ್ವಾಂಟಿಟಿ ಆಫ್ ಸಿಮೆಂಟು ಇಂಪಾರ್ಟೆಂಟ್ ಇದೆ. ನೋಡೋಣ ನೆಕ್ಸ್ಟ್ ನೋಡೋಣ ಏನಿದೆ. ಸೈಜ್ ಆಫ್ ಕೋರ್ಸ್ ಅಗ್ರಿಗೇಟ್, ಸೈಜ್ ಆಫ್ ಫೈನ್ ಅಗ್ರಿಗೇಟ್, ಅಮೌಂಟ್ ಆಫ್ ವಾಟರ್ ಆಡೆಡ್ ಡ್ಯೂರಿಂಗ್ ದ ಮಿಕ್ಸಿಂಗ್ ಆಫ್ ಕಾಂಕ್ರೀಟ್. ನೋಡಿ ಕ್ವಾಂಟಿಟಿ ಆಫ್ ಸಿಮೆಂಟು ಇಂಪಾರ್ಟೆಂಟ್ ಇದೆ ಶ್ರಿಂಕೇಜ್ಗೋಸ್ಕರ, ಬಟ್ ಅದಕ್ಕಿಂತ ಇಂಪಾರ್ಟೆಂಟು ಮೇಜರ್ ಅಂತೀವಲ್ಲ ಅದು ಇದೆ ಅಮೌಂಟ್ ಆಫ್ ವಾಟರ್ ಆಡೆಡ್ ಡ್ಯೂರಿಂಗ್ ದ ಮಿಕ್ಸಿಂಗ್ ಆಫ್ ಕಾಂಕ್ರೀಟ್. ನೋಡಿ ಮೇಲ್ಗಡೆ ಇರೋ ಎಲ್ಲ ಫ್ಯಾಕ್ಟರು ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಅದಕ್ಕೋಸ್ಕರ ಇದು ಅಪ್ರೋಪ್ರಿಯೇಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಕ್ವಾಂಟಿಟಿ ಆಫ್ ಸಿಮೆಂಟು ಕರೆಕ್ಟು, ಇನ್ಕ್ರೀಸ್ ಮಾಡಿದ್ರೆ ಶ್ರಿಂಕೇಜ್ ಜಾಸ್ತಿ ಆಗುತ್ತೆ, ಬಟ್ ಮೋರ್ ಅಪ್ರೋಪ್ರಿಯೇಟ್ ಆನ್ಸರ್ ಇದಾಗುತ್ತೆ. ಇವಾಗ ನೋಡೋಣ ಯಾವ್ಯಾವ ಟೈಪು. ನೋಡಿ ಟೋಟಲ್ 4 ಟೈಪು ಶ್ರಿಂಕೇಜ್ ಇದೆ, ಆಯಿತಾ. ಯಾವ್ಯಾವುದು ಅಂತ ಒಂದೊಂದೊಂದು ಡಿಸ್ಕಸ್ ಮಾಡ್ತೀನಿ ಪಟಾಪಟ್ಟಾಗಿ ಬೇಗ. ಪ್ಲಾಸ್ಟಿಕ್ ಶ್ರಿಂಕೇಜ್. ಫಸ್ಟ್ ಪ್ಲಾಸ್ಟಿಕ್ ಶ್ರಿಂಕೇಜ್. ಇದು ಯಾಕಾಗುತ್ತಂದರೆ ನೀವು ವಾಟರ್ ಏನು ಆ್ಯಡ್ ಮಾಡಿರ್ತೀರಲ್ಲ ಸಿಮೆಂಟಲ್ಲಿ, ಅದು ಇವಾಪರೇಟ್ ಆಗಿರೋಗೋಸ್ಕರ, ರೈಟ್. ಅದು ಇವಾಪರೇಷನ್ ಆದರೆ ಸೊ ಇದರಿಂದ ಏನಾಗುತ್ತಂದರೆ ದ ವಾಲ್ಯೂಮ್ ಚೇಂಜಸ್ ಇಸ್ ಹೈ. ವಾಲ್ಯೂಮ್ ಚೇಂಜಸ್ ಜಾಸ್ತಿ ಆಗಿಬಿಡುತ್ತೆ, ಹೈ ಆಗಿಬಿಡುತ್ತೆ. ಹೈಯರ್ ವಾಟರ್ ಕಂಟೆಂಟ್. ದಿಸ್ ಕ್ಯಾನ್ ಬಿ ರೆಡ್ಯೂಸ್ ಮೇನ್ಲಿ ಬೈ ಪ್ರಿವೆಂಟಿಂಗ್ ದ ರ್ಯಾಪಿಡ್ ಲಾಸ್. ಅಂದರೆ ಇದಕ್ಕೆ ಏನು ಮಾಡಬೇಕಂದ್ರೆ ಈಗ ಇದು ಸರ್ಫೇಸ್ ಇರುತ್ತಲ್ಲ, ಇದನ್ನು ಏನಂದರೆ ಯಾವುದಾದ್ರೂ ಏನಂದರೆ ಪ್ಲಾಸ್ಟಿಕ್ಕಿಂದ ಇದನ್ನು ಕವರ್ ಮಾಡಿಬಿಡ್ಬೇಕು ಅಷ್ಟೇ, ಆಯಿತಾ. ಅದನ್ನು ಪಾಲಿಥೀನ್ ಕವರಿಂದ ಶೀಟಿಂಗ್ ಮಾಡಿದ್ರೆ ಸಾಕು. ಅದನ್ನು ನೀವು ಕಂಟ್ರೋಲ್ ಮಾಡ್ಬೋದು, ಯಾವುದು ಪ್ಲಾಸ್ಟಿಕ್ ಶ್ರಿಂಕೇಜ್ನ, ರೈಟ್. ನೆಕ್ಸ್ಟು ಡ್ರೈಯಿಂಗ್ ಶ್ರಿಂಕೇಜ್. ನೋಡಿ ಡ್ರೈಯಿಂಗ್ ಶ್ರಿಂಕೇಜಲ್ಲಿ ಇದೇನಾಗುತ್ತದೆ, ಡ್ಯೂ ಟು ಲಾಸ್ ಆಫ್ ವಾಟರ್ ಇಂದ ಜಲ್ ಪೋರಸ್. ಅಂದರೆ ಇದು ಒಳಗಡೆ ನಮ್ಮ ಕಾಂಕ್ರೀಟನ್ನು ಮಿಕ್ಸ್ ಮಾಡ್ತಿರಲ್ಲ ನೀವು, ಒಳಗಡೆ ಕಾಂಕ್ರೀಟ್ ಮಿಕ್ಸ್ ನೀವು ಪ್ಲೇಸ್ ಮಾಡಿದ್ಮೇಲೆ ಅದ್ರ ಒಳಗಡೆ ಮಾಯ್ಶ್ಚರ್ ಇರುತ್ತೆ ನೋಡಿ, ಇದು ಅದ್ರ ಬಗ್ಗೆ ಹೇಳ್ತಾ ಇದೆ ಡ್ರೈಯಿಂಗ್ ಶ್ರಿಂಕೇಜು. ಅಂಡರ್ ಡ್ರೈಯಿಂಗ್ ಕಂಡೀಷನ್ ದ ಜಲ್ ವಾಟರ್ ಈಸ್ ಲಾಸ್ಟ್ ಪ್ರೋಗ್ರೆಸಿವ್ಲಿ ಓವರ್ ಎ ಲಾಂಗ್ ಟೈಮ್. ನೋಡಿ ಲಾಂಗ್ ಟೈಮ್ ಯಾವ ಥರ ಇನ್ಕ್ರೀಸ್ ಆದಂಗೆ ಅದೇನಾಗುತ್ತೆ, ಒಳಗಡೆ ಡ್ರೈಯಿಂಗ್ ಕಂಡೀಷನ್ ಸ್ಟಾರ್ಟ್ ಆಗುತ್ತೆ. ಹೈಯರ್ ಅಗ್ರಿಗೇಟ್ ಸೈಜ್ ಶುಡ್ ಬಿ ಯೂಸ್ ಟು ರೆಡ್ಯೂಸ್ ದ ಡ್ರೈಯಿಂಗ್ ಶ್ರಿಂಕೇಜ್. ನೋಡಿ ಡ್ರೈಯಿಂಗ್ ಶ್ರಿಂಕೇಜ್ ನೀವು ಏನಂದರೆ ರೆಡ್ಯೂಸ್ ಮಾಡಬೇಕಂದ್ರೆ ಹೈಯರ್ ಅಗ್ರಿಗೇಟ್ ಯೂಸ್ ಮಾಡಬೇಕು. ಹೈಯರ್ ಸಿಮೆಂಟ್ ಕಂಟೆಂಟ್ ಲೀಡ್ಸ್ ಟು ಹೈಯರ್ ಡ್ರೈಯಿಂಗ್ ಶ್ರಿಂಕೇಜ್. ನೋಡಿ ಇವಾಗ ಇಲ್ಲಿ ಮೇಲ್ಗಡೆ ಕ್ವಶನ್ ಇತ್ತು, ಸಿಮೆಂಟ್ನ ಜಾಸ್ತಿ ನಾವು ಹಾಕಿದ್ರೆ ಡ್ರೈಯಿಂಗ್ ಶ್ರಿಂಕೇಜ್ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಓಕೆ, ಶ್ರಿಂಕೇಜು ಜಾಸ್ತಿ ಆಗುತ್ತೆ. ಗೊತ್ತಾಯ್ತಲ್ಲ, ಪ್ಲಾಸ್ಟಿಕ್ಕು ಡ್ರೈಯಿಂಗು. ನೆಕ್ಸ್ಟ್ ಬರುತ್ತೆ ಥರ್ಮಲ್ ಶ್ರಿಂಕೇಜು. ದ ಸೀಸನಲ್ ಆ್ಯಂಡ್ ಡೈಲಿ ವೇರಿಯೇಷನ್ ಆಫ್ ಟೆಂಪರೇಚರ್ ಕಾಸಸ್ ಕಾಂಕ್ರೀಟ್ ಟು ಶ್ರಿಂಕ್ ಆ್ಯಂಡ್ ಎಕ್ಸ್ಪ್ಯಾಂಡ್. ನೋಡಿ ಥರ್ಮಲ್ ಅಂತ ಬಂದಾಗ ಯಾವತ್ತೂ ನೋಡಿ ಸಮ್ಮರಲ್ಲಿ ಜಾಸ್ತಿ ಹೀಟ್ ಇರುತ್ತೆ, ಆವಾಗ ಅದೇನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಾಂಕ್ರೀಟ್ದು. ಅದೇ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಏನಾಗುತ್ತೆ, ಕಾಂಟ್ರಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ರೈಟ್. ಸೊ ಇವೆರಡೂನ ಫ್ರೀಯಾಗಿ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಕ್ರ್ಯಾಕ್ಸ್ ಡೆವಲಪ್ ಆಗುತ್ತೆ. ಅದನ್ನೇ ನಾವು ಥರ್ಮಲ್ ಶ್ರಿಂಕೇಜ್ ಅಂತೀವಿ. ಸೊ ಅದೇ ಈ ಮೂಮೆಂಟ್ನ ಮಾಡ್ಲಿಕ್ಕೆ ನಾವು ಅಲೌಡ್ ಆಗಲಿಲ್ಲ ಅಂದರೆ ಅದನ್ನು ಥರ್ಮಲ್ ಶ್ರಿಂಕೇಜ್ ಆಗಿಬಿಡುತ್ತೆ. ಓಕೆ, ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ ಕಾರ್ಬೋನೇಷನ್ ಶ್ರಿಂಕೇಜು, ರೈಟ್. ಕಾರ್ಬೋನೇಷನ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ CO2 ಪ್ರೆಸೆನ್ಸ್ ಇನ್ ಅಟ್ಮಾಸ್ಫಿಯರ್ ರಿಯಾಕ್ಟ್ ವಿತ್ ದ ಪ್ರೆಸೆನ್ಸ್ ಆಫ್ CaOH2 and forms CaCO3, right. The new product CaCO3 is less in volume, hence shrinkage takes place, right. So carbonation increases strength and reduces the permeability. ನೋಡಿ ಕಾರ್ಬನ್ ಇರಬೇಕು, ಇನ್ಕ್ರೀಸ್ ಆದರೆ ಏನಾಗುತ್ತೆ, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಬಟ್ ಪರ್ಮೆಬಿಲಿಟಿ ಅಂದರೆ ವಾಟರ್ ಆರಾಮಾಗಿ ಏನಾದ್ರು ಪಾಸ್ ಆಗಿಬಿಡುತ್ತೆ, ಅದರಿಂದ ಏನಾಗುತ್ತೆ, ರೈಟ್. ಆಮೇಲೆ ಫುಲ್ಲು ಪರ್ಕ್ಯುಲೇಟ್ ಆಗಿಬಿಟ್ಟು ಸ್ಟ್ರಕ್ಚರ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇವು 4 ಯಾವ್ಯಾವಿದೆ ಹೇಳಿ, ಪ್ಲಾಸ್ಟಿಕ್ ಶ್ರಿಂಕೇಜ್, ಡ್ರೈಯಿಂಗ್ ಶ್ರಿಂಕೇಜ್, ಥರ್ಮಲ್ ಶ್ರಿಂಕೇಜ್ ಮತ್ತು ಕಾರ್ಬೋನೇಷನ್ ಶ್ರಿಂಕೇಜ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಫಾರ್ ದ ರಿಪೇರ್ ಆಫ್ ರೋಡ್ಸ್ ವಿಚ್ ಟೈಪ್ ಆಫ್ ಸಿಮೆಂಟ್ ಯು ವಿಲ್ ಯೂಸ್, ರೈಟ್. ಜಸ್ಟ್ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೆ, ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ನ ನಾವು ಯೂಸ್ ಮಾಡ್ತೀವಿ ಅಂತ ಈಗ ಹೇಳಿದ್ದೆ ನಿಮಗೆ. ಓಕೆ, ನೆಕ್ಸ್ಟ್ ಕ್ವಶನ್. ಫಾರ್ ಕ್ವಾಲಿಟಿ ಕಂಟ್ರೋಲ್ ಆಫ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ದ ಟೆಸ್ಟ್ ಎಸೆನ್ಷಿಯಲಿ ಡನ್ ಈಸ್. ಯಾವ್ಯಾವ ಟೆಸ್ಟ್ ಮಾಡ್ತೀರಾ? ಸೆಟ್ಟಿಂಗ್ ಟೈಮು ಮಾಡ್ತೀವಿ, ಸೌಂಡ್ನೆಸ್ಸು ಮಾಡ್ತೀವಿ, ಟೆನ್ಸರ್ ಸ್ಟ್ರೆಂತು ಮಾಡ್ತೀವಿ. ಸೊ ಎಲ್ಲ ಮಾಡ್ತೀವಿ. ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್ ಅಲ್ಲ? ನೋಡಿ ಇಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡಿಬಿಡ್ತೀನಿ ಶಾರ್ಟಲ್ಲಿ. ಕನ್ಸಿಸ್ಟೆನ್ಸಿ ಟೆಸ್ಟ್ ಟು ಎಸ್ಟಿಮೇಟ್ ದ ಕ್ವಾಂಟಿಟಿ ಆಫ್ ಮಿಕ್ಸಿಂಗ್ ವಾಟರ್, ರೈಟ್. ಸಿಮೆಂಟು ಕನ್ಸಿಸ್ಟೆನ್ಸಿ ಟೆಸ್ಟ್ ಮಾಡ್ತೀವಿ, ವಿಕಟ್ ಅಪಾರ್ಟಸ್ ಯೂಸ್ ಮಾಡಿ. ಸೆಟ್ಟಿಂಗ್ ಟೈಮ್ ಟೆಸ್ಟು ಟು ಎಸ್ಟಿಮೇಟ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಸೆಟ್ಟಿಂಗ್ ಟೈಮ್, ಕರೆಕ್ಟು. ಸೌಂಡ್ನೆಸ್ ಯಾಕೆ ಮಾಡ್ತೀವಿ? ವಾಲ್ಯೂಮ್ ಚೇಂಜಸ್ಗೋಸ್ಕರ. ಕಂಪ್ರೆಸಿವ್ ಸ್ಟ್ರೆಂತ್ ಯಾಕೆ ಮಾಡ್ತೀವಿ? ಎಸ್ಟಿಮೇಟ್ ದ ಕಂಪ್ರೆಸಿವ್ ಸ್ಟ್ರೆಸ್ ಆಫ್ ಕಂಪ್ರೆಸಿವ್ ಸ್ಟ್ರೆಂತ್. ಹೀಟ್ ಆಫ್ ಹೈಡ್ರೇಷನ್ನು ಎಸ್ಟಿಮೇಟ್ ದ ಹೀಟ್ ರಿಲೀಸ್ ಡ್ಯೂ ಟು ದ ಹೈಡ್ರೇಷನ್, ರೈಟ್. ಇವೆಲ್ಲ ಮಾಡಿದ್ರೆ ಏನಾಗುತ್ತೆ, ಟೆನ್ಸರ್ ಸ್ಟ್ರೆಂತು ಟು ಎಸ್ಟಿಮೇಟ್ ದ ಟೆನ್ಸರ್ ಸ್ಟ್ರೆಂತ್. ಇವೆಲ್ಲ ಮಾಡಿದ್ರೆ ಕ್ವಾಲಿಟಿ ನೀವು ಡಿಸೈಡ್ ಮಾಡ್ಬೋದು, ನಮ್ಮ ಈ ಸಿಮೆಂಟ್ದು ಕ್ವಾಲಿಟಿ ಏನಿದೆ ಅಂತ. ಅದಕ್ಕೋಸ್ಕರ ಇವೆಲ್ಲ ಟೆಸ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್. ವಿಚ್ ಆಫ್ ದಿ ಫಾಲೋವಿಂಗ್ ಶೋಸ್
ದ ಕರೆಕ್ಟ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ರೇಟ್ ಆಫ್ ಹೈಡ್ರೇಷನ್ ಆಫ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಕಾಂಪೌಂಡ್ಸ್. ರೈಟ್, ನೋಡಿ ಇಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ ಕರೆಕ್ಟ್ ಡಿಕ್ರೀಸಿಂಗ್ ಆರ್ಡರ್ ಕೇಳ್ತಾ ಇದ್ದಾರೆ. ಓಕೆ, ಡಿಕ್ರೀಸಿಂಗ್ ಆರ್ಡರ್ ಕೇಳ್ತಾ ಇದ್ದಾರೆ ಯಾವುದ್ರದ್ದು? ಪೋರ್ಟ್ಲ್ಯಾಂಡ್ ಸಿಮೆಂಟ್ದು. ಅಂದರೆ ಇವೆಲ್ಲ ಏನಿದೆ ಬೋಗಸ್ ಕಾಂಪೌಂಡ್ಸು. ನೋಡಿ ಫಸ್ಟ್ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳ್ತೀನಿ. C3A ಬೇಗ ರಿಯಾಕ್ಟ್ ಆಗುತ್ತೆ, ಅದಕ್ಕೆ ಫಸ್ಟ್ C3A 3 ಆಪ್ಷನ್ ಕೊಟ್ಟಿದ್ದಾರೆ, ಅಂದರೆ ಆನ್ಸರ್ ಇದೇ ಇರುತ್ತೆ ಅಂತ ತಿಳ್ಕೊತಾರೆ. ಆಯಿತಾ, ಆಮೇಲೆ ಯಾವುದು ರಿಯಾಕ್ಟ್ ಆಗುತ್ತೆ? C3S ಇರುತ್ತೆ. ಆಯಿತಾ, C3S ನೋಡ್ತಾರೆ, ಅದನ್ನು ಟಿಕ್ ಮಾಡ್ತಾರೆ. ಕಂಪ್ಲೀಟ್ಲಿ ರಾಂಗ್. ಅವ್ರು ಈ ಕ್ವಶನ್ ಕೇಳಿಲ್ಲ. ಅವ್ರು ಏನು ಕೇಳ್ತಾ ಇದ್ದಾರೆ? ಅವ್ರು ಯಾವ್ದು ಕೇಳ್ತಾ ಇದ್ದಾರೆ ನೋಡಿ, ಡಿಕ್ರೀಸಿಂಗ್ ಆರ್ಡರಲ್ಲಿ ಯಾವುದು? ಹೈಡ್ರೇಷನ್ ಆಫ್ ಪೋರ್ಟ್ಲ್ಯಾಂಡ್. ಹೈಡ್ರೇಷನ್ನು ಯಾವುದು ಡಿಕ್ರೀಸಿಂಗ್ ಆರ್ಡರಲ್ಲಿ ಕೇಳ್ತಾ ಇದ್ದಾರೆ, ಅದಕ್ಕೆ C4AF ಬರುತ್ತೆ, ಆಮೇಲೆ C3A, ಆಮೇಲೆ C3S, ಆಮೇಲೆ C2S. ಗೊತ್ತಾಯ್ತಾ? ಅಂದರೆ ಹೈಯೆಸ್ಟ್ ಟು ಲೋವೆಸ್ಟ್ ಕೇಳ್ತಾ ಇದ್ದಾರೆ. C4AF ಹೈಯೆಸ್ಟ್ ಇದೆ, C2S ಕಮ್ಮಿ ಇದೆ. ರೈಟ್, ಸೊ ಈ ಫಾರ್ಮೆಟಲ್ಲಿ ಏನಿರುತ್ತೆ? ನಮ್ಮದು ಬೋಗಸ್ ಕಾಂಪೌಂಡ್ದು ಹೈಡ್ರೇಷನ್ ಇರುತ್ತೆ. ರೈಟ್, ಬಟ್ ರಿಯಾಕ್ಷನ್ ಫಾಸ್ಟ್ ಆಗೋದು ಮತ್ತು ಮ್ಯಾಕ್ಸಿಮಮ್ ಹೀಟ್ ಪ್ರೊಡ್ಯೂಸ್ ಮಾಡೋದು ಯಾವುದು? C3A. ಗೊತ್ತಾಯ್ತಲ್ಲ? ಸೊ ಇದು ಈ ಡಿಫ್ರೆನ್ಸ್ನ ನಿಮಗೆ ನೆನಪಿರಬೇಕು, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಕಾನ್ಸ್ಟಿಟ್ಯೂಯೆಂಟ್ ಈಸ್ ಪ್ರೆಸೆಂಟ್ ಇನ್ ದ ಬ್ಲಾಸ್ಟ್ ಫರ್ನೆಸ್ ಸ್ಲ್ಯಾಗ್? ರೈಟ್, ವಿಚ್ ಆಫ್ ದಿ ಫಾಲೋವಿಂಗ್ ಕಾನ್ಸ್ಟಿಟ್ಯೂಯೆಂಟ್ ಈಸ್ ಪ್ರೆಸೆಂಟ್ ಇನ್ ದ ಬ್ಲಾಸ್ಟ್ ಫರ್ನೆಸ್ ಸ್ಲ್ಯಾಗಲ್ಲಿ ಯಾವುದೇ ಪ್ರೆಸೆನ್ಸ್ ಇರುತ್ತೆ? ನೋಡಿ, ಬ್ಲಾಸ್ಟ್ ಫರ್ನೆಸ್ ಫ್ಲ್ಯಾಗಲ್ಲಿ ಯಾವತ್ತೂ ಕ್ಯಾಲ್ಸಿಯಂ ಆಕ್ಸೈಡ್ ಒಂದು ಪ್ರೆಸೆನ್ಸ್ ಇರುತ್ತೆ. ರೈಟ್, ಕ್ಯಾಲ್ಸಿಯಂ ಆಕ್ಸೈಡು ಮತ್ತು ಸಿಲಿಕಾ ಇವೆರಡು ಪ್ರೆಸೆನ್ಸ್ ಇರುತ್ತೆ. ಈ ಕ್ಯಾಲ್ಸಿಯಂ ಆಕ್ಸೈಡ್ದು ಎಷ್ಟು ಕಂಟೆಂಟ್ ಇರುತ್ತೆ? ಇದು 45% ಇರುತ್ತೆ. ಮತ್ತು ಸಿಲಿಕಾದು ಎಷ್ಟಿರುತ್ತೆ? ಅದು ಇರುತ್ತೆ 35%ವರೆಗೂ. ಓಕೆ, ಸೊ ಇದರ ಆನ್ಸರ್ ಯಾವುದಾಗುತ್ತೆ? 45 ಬಿ ಆಗುತ್ತೆ ಆನ್ಸರು. ಇಲ್ಲಿ ನೋಡಿ, ಈಗ ಟ್ಯಾಬ್ಲೋ ಕಾಲಮಲ್ಲಿ ಕೊಟ್ಟಿದ್ದಾರೆ. ಕ್ಯಾಲ್ಸಿಯಂ ಎಷ್ಟಿರುತ್ತೆ? 38 to 50%. ಸೊ ಸಿಲಿಕಾ ನಮ್ಮ ಸಿಮೆಂಟಲ್ಲಿ ಎಷ್ಟಿರುತ್ತೆ? ನಾರ್ಮಲ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟಲ್ಲಿ ಕ್ಯಾಲ್ಸಿಯಮು. ಆಯಿತಾ, ಕಮೆಂಟ್ ಮಾಡಿ ಯಾರ್ಯಾರಿಗೆ ಗೊತ್ತಿದೆ. ಮತ್ತು ಸಿಲಿಕಾ ಎಷ್ಟಿರುತ್ತೆ ನಾರ್ಮಲ್ ಸಿಮೆಂಟಲ್ಲಿ? ಇಲ್ಲಿ 27 to 40% ಇದೆ. ರೈಟ್, 7 to ಅಲ್ಯೂಮಿನಾ, ಸಾರಿ ಇದು ಮಿಸ್ಟೇಕ್ ಆಗಿದೆ, ಅಲ್ಯೂಮಿನಾ ಬರಬೇಕಿದು. 8 to 20%. ಮ್ಯಾಗ್ನೀಷಿಯಂ ಆಕ್ಸೈಡ್ ಲೆಸ್ ದೆನ್ 10%. ಅರ್ಥ ಆಗ್ತಿದೆಯಲ್ಲ? ಸೊ ಇದು 10% ಇರುತ್ತೆ. ಸೊ ಇವೆಲ್ಲ ಏನಂತಂದರೆ ಬ್ಲಾಸ್ಟ್ ಫರ್ನೆಸ್ ಸ್ಲ್ಯಾಗ್ದು ಕಂಟೆಂಟ್ ಇದೆ. ರೈಟ್, ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ವಾಟರ್ ಸಿಮೆಂಟ್ ರೇಷಿಯೋ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ರಿಯಾಕ್ಷನ್ ಇನ್ ಹೈಡ್ರೇಷನ್ ಆಫ್ ದಿ ಸಿಮೆಂಟ್? ಆಯಿತಾ, ಸೊ ಹೈಡ್ರೇಷನ್ ಅಂತ ನಾನು ಇಲ್ಲಿ ಬರಿತೀನಿ. ಫಸ್ಟ್ ಹೈಡ್ರೇಷನ್ ಬರಿತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಆಯಿತಾ, ಇದನ್ನು ಈ ಥರ ಎರಡು ಸ್ಪ್ಲಿಟ್ ಮಾಡ್ತೀನಿ. ಒಂದು ಬರುತ್ತೆ 23%, ಒಂದು ಬರುತ್ತೆ 15%. ಹೇಳಿ, 23% ಯಾವುದಕ್ಕೆ ಬರುತ್ತೆ? ಎಲ್ಲರೂ ಹೇಳಬೇಕು. 23% ಯಾವುದಕ್ಕೆ ಬರುತ್ತೆ? ರೈಟ್, 23% ಬಂದು ಬರೀ ಹೈಡ್ರೇಷನ್ ಆಗೋಕ್ಕೆ. ರೈಟ್, ಬಟ್ 15% ಬಂದ್ಬಿಟ್ಟು ಜಲ್ ಪೋರಸ್ಗೋಸ್ಕರ, ಅದನ್ನು ಫಿಲ್ ಮಾಡೋಕ್ಕೆ. ಸೊ ಎರಡೂ ಕಮೆಂಟ್ ಮಾಡಿದ್ರೆ ಎಷ್ಟಾಗುತ್ತೆ? 38% ಆಗುತ್ತೆ. ಓಕೆ, ಸೊ ಈ 38% ಇಲ್ಲಿ ನಾವು ಏನು ಮಾಡಬೇಕು? ಜಸ್ಟ್ ಅಷ್ಟೇ 0.35 to 0.45 ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಅರ್ಥ ಆಯ್ತಲ್ಲ? ಸೊ 0.35 to 0.45. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ಆಯಿತಾ, ಎಷ್ಟು ಜನಕ್ಕೆ ಇವು ಕ್ವಶನ್ಸ್ ಚೆನ್ನಾಗಿ ಅನಿಸ್ತಿದೆ ಎಲ್ಲರೂ ಕಮೆಂಟ್ ಮಾಡಿ, ಲೈಕು ಮಾಡಿ. ಯಾಕೆಂದರೆ ಲೈಕ್ ಯಾರು ಮಾಡ್ತಾ ಇಲ್ಲ ವಿಡಿಯೋನ. ರೈಟ್, ಎಷ್ಟು ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ, ಬಟ್ ಲೈಕ್ ಮಾಡ್ತಾ ಇಲ್ಲ ಯಾರು. ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿರಿ. ಜಸ್ಟ್ ಒಂದು ಲೈಕ್ ಕ್ಲಿಕ್ ಮಾಡೋಕ್ಕೆ ಏನಾಗುತ್ತೆ? ರೈಟ್, ನೀವು ಎಷ್ಟು ಲೈಕ್ ಮಾಡ್ತೀರಾ ಅಷ್ಟು ನನಗೆ ಮೋಟಿವೇಟ್ ಆಗುತ್ತೆ. ನಾನು ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ ನಿಮಗೋಸ್ಕರ. ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ವಿಡಿಯೋಸ್ ಯಾವ ಥರ ಚೆನ್ನಾಗಿ ಬರ್ತದೆ ಇಲ್ವಾ, ಕ್ವಶನ್ಸ್ ಇನ್ನೂ ಜಾಸ್ತಿ ಕವರ್ ಮಾಡ್ತೀನಿ. ಏನೇ ಇರಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಹೈಯರ್ ದ ಸಿಮೆಂಟ್ ಕಂಟೆಂಟ್. ನೋಡಿ, ಸಿಮೆಂಟ್ ಕಂಟೆಂಟ್ ನೀವು ಜಾಸ್ತಿ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಹೈಯರ್ ಅಗ್ರಿಗೇಟ್ಸ್ ಇದಾಗಲ್ಲ. ಲೋವರ್ ವರ್ಕೇಬಿಲಿಟಿ, ನೋಡಿ ಲೋವರ್ ವರ್ಕೇಬಿಲಿಟಿ ಆಗಲ್ಲ. ರೈಟ್, ಸೊ ವರ್ಕೇಬಿಲಿಟಿನೂ ಇನ್ಕ್ರೀಸ್ ಆಗುತ್ತೆ ಸಿಮೆಂಟ್ ಇನ್ಕ್ರೀಸ್ ಮಾಡಿದ್ರೆ. ಹೈಯರ್ ಸ್ಟ್ರೆಂತ್, ರೈಟ್, ಹೈಯರ್ ಸ್ಟ್ರೆಂತ್ ಆಗೋದಲ್ಲ. ಯಾಕೆಂದರೆ ಸಿಮೆಂಟ್ ಕಂಟೆಂಟ್ ಇನ್ಕ್ರೀಸ್ ಮಾಡಿದ್ರೆ ಸಿಲಿಕಾ ಕಂಟೆಂಟು ಇನ್ಕ್ರೀಸ್ ಆಗುತ್ತೆ. ನಮ್ಗೆ ಇಷ್ಟೇ ಗೊತ್ತು, ಯಾವುದೇ ಟೈಪ್ ಸಿಮೆಂಟ್ ಕೊಟ್ಟಿಲ್ಲ, ಬಟ್ ಜಸ್ಟ್ ಒಂದು ಕಾಮನ್ ಸಿಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ, ಸ್ಟ್ರೆಂತ್ ಲೋಸ್ ಆಗಲ್ಲ. ಸೊ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಇದಾಗುತ್ತೆ. ಆಯಿತಾ, ಈ ಥರ ಆಪ್ಷನ್ನ ಎಲಿಮಿನೇಟ್ ಮಾಡೋದು ಕಲ್ತ್ಕೊಳ್ಳಿ. ಗೊತ್ತಾಗ್ತಿದೆಯಲ್ಲ? ಈ ಥರ ಆಪ್ಷನ್ನ ಎಲಿಮಿನೇಟ್ ಮಾಡಬೇಕು. ಯಾಕೆಂದರೆ ಆಪ್ಷನ್ನು ಕನ್ಫ್ಯೂಸಿಂಗ್ ಕೊಡ್ತಾರೆ ಒಂದೊಂದ್ಸಲ. ಅದಕ್ಕೆ ಇವಾಗ ಸ್ವಲ್ಪ ಪಾಯಿಂಟ್ಸ್ ಇದೆ ನೋಡಿ. ಹೈಯರ್ ದ ಸಿಮೆಂಟ್, ಹೈಯರ್ ದ ಸಿಮೆಂಟ್ ಇನ್ ಕಾಂಕ್ರೀಟ್, ಹೈಯರ್ ದ ಸ್ಟ್ರೆಂತ್, ಕರೆಕ್ಟ್ ಇದೆ. ಸಿಮೆಂಟ್ ಕ್ವಾಂಟಿಟಿ ಮೋರ್ ದೆನ್ ಎ ಲಿಮಿಟ್ ವಿಲ್ ಕಾಸಸ್ ಡ್ಯೂರಬಿಲಿಟಿ ಪ್ರಾಬ್ಲಮ್. ನೋಡಿ, ಈ ಲಿಮಿಟ್ ಎಷ್ಟಿದೆ ಸಿಮೆಂಟು? ಒಂದು ಫಾರ್ ಎಕ್ಸಾಂಪಲ್ 60% ಇದೆ, 70%, ಏನೋ ಒಂದು ಇಷ್ಟು % ಅಂತ ಇರುತ್ತೆ. ಓಕೆ, ಅದು ಜಾಸ್ತಿ ಮಾಡಿದ್ರೆ ಡ್ಯೂರಬಿಲಿಟಿ ಪ್ರಾಬ್ಲಮ್ ಆಗುತ್ತೆ. ಓಕೆ,
ಕಾಂಕ್ರೀಟ್ ವಿತ್ ಹೈಯರ್ ಸಿಮೆಂಟ್ ಕಂಟೆಂಟ್ ರಿಸಲ್ಟ್ಸ್ ಇನ್ ಹೈಯರ್ ಶ್ರಿಂಕೇಜ್. ನೋಡಿ, ಇನ್ಕ್ರೀಸ್ ಮಾಡಿದ್ರೆ ಶ್ರಿಂಕೇಜ್ ಜಾಸ್ತಿ ಆಗುತ್ತೆ. ಥರ್ಮಲ್ ಕ್ರ್ಯಾಕಿಂಗ್ ಮತ್ತು ವಾಲ್ಯೂಮ್ ಚೇಂಜಸ್ ಆಗುತ್ತೆ. ಸೌಂಡ್ನೆಸ್ಸು ಅನ್ಸೌಂಡ್ನೆಸ್ ಗೊತ್ತಿದೆಯಲ್ಲ, ಅದಾಗುತ್ತೆ. ಫಾರ್ ಎ ಗಿವನ್ ವಾಟರ್ ಸಿಮೆಂಟ್ ರೇಷಿಯೋ, ಇನ್ಕ್ರೀಸ್ ಇನ್ ಸಿಮೆಂಟ್ ಕಂಟೆಂಟ್ ವಿಲ್ ಇನ್ಕ್ರೀಸ್ ದ ವಾಟರ್ ಕಂಟೆಂಟ್. ನೋಡಿ, ನೀವು ಬರೀ ಸಿಮೆಂಟ್ ಇನ್ಕ್ರೀಸ್ ಮಾಡಕ್ಕೆ ಬರಲ್ಲ, ವಾಟರ್ ಸಿಮೆಂಟ್ನು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ನೋಡಿ, ವಾಟರ್ ಸಿಮೆಂಟ್ ನೀವು ಇನ್ಕ್ರೀಸ್ ಮಾಡಿದ್ರೆ ಇಟ್ ಡೈರೆಕ್ಟ್ಲಿ ಎಫೆಕ್ಟ್ಸ್ ಯುವರ್ ಸ್ಟ್ರೆಂತ್ ಆಫ್ ದಿ ಕಾಂಕ್ರೀಟ್. ಸರಿನಾ? ಸೊ ನೋಡಿ, ಮತ್ತೆ ಇಲ್ಲಿ ಏನು ಇನ್ಕ್ರೀಸ್ ಆಗುತ್ತೆ, ವರ್ಕೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಎಷ್ಟು ವರ್ಕೆಬಿಲಿಟಿ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಅಷ್ಟು ಸ್ಟ್ರೆಂತ್ ನಿಮ್ಮದು ರೆಡ್ಯೂಸ್ ಆಗಿಬಿಡುತ್ತೆ. ಓಕೆ, ಸೊ ಪರ್ಮಿಸಿಬಲ್ ಲಿಮಿಟಲ್ಲಿ ಇರಬೇಕು ಅಂತ ಹೇಳ್ತಾ ಇರೋದು ನಾನು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಬಿಲೋ ಈಸ್ ನಾಟ್ ಎ ಪ್ಲಾಸ್ಟರ್ ಟೈಪ್ ಬೇಸ್ ಆನ್ ಮಟೀರಿಯಲ್. ರೈಟ್, ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಪ್ಲಾಸ್ಟರ್ ಟೈಪ್ ಬೇಸ್ ಆನ್ ಮಟೀರಿಯಲ್ ಅಂತ ಕೇಳ್ತಾ ಇದ್ದಾರೆ. ರೈಟ್, ಸೊ ಪ್ಲಾಸ್ಟರ್ ಟೈಪ್ ಬೇಸ್ ಆನ್ ಮಟೀರಿಯಲ್ ಯಾವ್ದು ಯೂಸ್ ಮಾಡ್ತಾರೆ? ರೈಟ್, ಅದನ್ನು ಪೋಜೊಲೋನ ಯೂಸ್ ಮಾಡ್ತಾರೆ. ಪ್ಲಾಸ್ಟರ್ ಟೈಪ್ ಬೇಸ್ ಆನ್ ಮಟೀರಿಯಲ್. ನೋಡಿ, ಇಲ್ಲಿ ಸಿಮೆಂಟು, ಜಿಪ್ಸಮ್, ಲೈಮ್ ಮೂರು ಕನ್ಫ್ಯೂಸ್ ಆಗಿ ಕೊಟ್ಟಿದ್ದಾರೆ. ನೀವು ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಇದು ಆಯಿತಾ, ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಇವರು ಲೈಮ್ ಮೋಟಾರು ಅಥವಾ ಮೋಟಾರ್ ಬಗ್ಗೆ ಕ್ವಶನ್ ಕೇಳ್ತಾ ಇದ್ದಾರೆ. ನಾಟ್ ಎ ಪ್ಲಾಸ್ಟರ್ ಟೈಪ್ ಬೇಸ್ಡ್ ಆನ್ ಮಟೀರಿಯಲ್ ಅಂತ ಇದ್ದಾರೆ. ಆಯಿತಾ, ನಾಟ್ ಅಂತ ಇದ್ದಾರೆ. ಅದು ನೋಡಿ ಮೇನು, ನಾಟ್ ಎ ಪ್ಲಾಸ್ಟರ್ ಟೈಪ್ ಬೇಸ್ ಮಟೀರಿಯಲ್. ಪ್ಲಾಸ್ಟರ್ ಅಂತಂದರೆ ನಾವು ಪ್ಲಾಸ್ಟರಿಂಗ್ ಮಾಡೋಕ್ಕೆ ಯಾವ ಯೂಸ್ ಮಾಡಿ, ಜಿಪ್ಸಮ್ ಯೂಸ್ ಮಾಡ್ಬೋದು, ಲೈಮ್ ಯೂಸ್ ಮಾಡ್ಬೋದು, ಸಿಮೆಂಟ್ನ ಯೂಸ್ ಮಾಡ್ಬೋದು. ಬಟ್ ಪೊಜೊಲಾನ ಯೂಸ್ ಮಾಡೋಕ್ಕಾಗಲ್ಲ. ಪೊಜೊಲಾ ಇಟ್ ಈಸ್ ಎನ್ ಬೈ ಪ್ರಾಡಕ್ಟ್ ವಿ ಹ್ಯಾವ್ ಟು ಯೂಸ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಎನಿ ಸಿಮೆಂಟ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಇವಾಗ ನೋಡಿ, ಸ್ವಲ್ಪ ಇಲ್ಲಿ ಲೈಮ್ ಟೈಪ್ಸ್ ನಾನು ಸ್ವಲ್ಪ ಡಿಸ್ಕಸ್ ಮಾಡಿಬಿಟ್ಟು ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಬೇಸ್ಡ್ ಆನ್ ದ ಮಟೀರಿಯಲ್, ಪ್ಲಾಸ್ಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಲೈಮ್ ಮೋಟಾರ್, ಸಿಮೆಂಟ್ ಮೋಟಾರ್, ಜಿಪ್ಸಮ್ ಮೋಟಾರ್, ಮಡ್ ಮೋಟಾರ್, ಸುರ್ಕಿ ಮೋಟಾರ್, ಗೇಜ್ ಮೋಟಾರ್. ಎಲ್ಲನ ಒನ್ ಮಿನಿಟಲ್ಲಿ ಡಿಸ್ಕಸ್ ಮಾಡಿಬಿಡ್ತೀನಿ. ಲೈಮ್ ಮೋಟಾರ್ ಅಂದರೆ ಇಟ್ ಈಸ್ ಯೂಸ್ ಫಾರ್ ಬೈಂಡಿಂಗ್ ಮಟೀರಿಯಲ್ಲು. ಇಟ್ ಈಸ್ ಫ್ಯಾಟ್ ಲೈಮ್ ಆರ್ ಹೈಡ್ರೋಲಿಕ್ ಲೈಮ್ನ ಯೂಸ್ ಮಾಡ್ತಾರೆ. ಲೈಮ್ ಮೋಟಾರ್ ಇಷ್ಟೇ. ಸಿಮೆಂಟ್ ಮೋಟಾರ್ ಅಂದರೆ ಇದರಲ್ಲಿ ಮೇನ್ ಕಂಟೆಂಟ್ ಯಾವುದು ಇರುತ್ತೆ? ಬೈಂಡಿಂಗ್ ಮಟೀರಿಯಲ್ ಸಿಮೆಂಟ್ ಇರುತ್ತೆ. ಸಿಮೆಂಟ್ ಈಸ್ ಯೂಸ್ ಫಾರ್ ಬೈಂಡಿಂಗ್ ಮಟೀರಿಯಲ್ ಡಿಪೆಂಡಿಂಗ್ ಆನ್ ದ ಸ್ಟ್ರೆಂತ್ ರಿಕ್ವೈರ್ಡ್, ಇಂಪಾರ್ಟೆನ್ಸ್ ಆಫ್ ದಿ ವರ್ಕ್ 1:2 ಇಂದ 1:6 ವರೆಗೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಲ್ಲ? ಸೊ ಜಿಪ್ಸಮ್ ಮೋಟಾರ್ ಅಂದರೆ ಇಲ್ಲಿ ಜಿಪ್ಸಮ್ ಆ್ಯಡ್ ಮಾಡ್ತಾರೆ. ಅದಕ್ಕೆ ಹೆಸರು ಮೇಲೇ ಮೋಟಾರ್ ಇದೆ. ದೀಸ್ ಆರ್ ಪ್ರಿಪೇರ್ಡ್ ಫ್ರಮ್ ಜಿಪ್ಸಮ್ ಬೈಂಡಿಂಗ್ ಮಟೀರಿಯಲ್ ಸಚ್ ಆಸ್ ಬಿಲ್ಡಿಂಗ್ ಜಿಪ್ಸಮ್ ಆ್ಯಂಡ್ರೈಟ್ ಆ್ಯಂಡ್ ಬೈಂಡಿಂಗ್ ಮಟೀರಿಯಲ್ಸ್. ಓಕೆ, ಸೊ ಇದನ್ನು ಜಿಪ್ಸಮಲ್ಲಿ ಯೂಸ್ ಮಾಡ್ತಾರೆ. ರೈಟ್, ಸೊ ಸಿಮೆಂಟ್ ಮೋಟಾರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ನಾರ್ಮಲಿ ಎಲ್ಲ ಪರ್ಪಸಲ್ಲೂ ಸಿಮೆಂಟ್ ಮೋಟಾರ್ ಯೂಸ್ ಮಾಡ್ತಾರೆ. ಯಾಕೆಂದರೆ ಇದು ಏನಂದರೆ ಸ್ಟ್ರೆಂತ್ ಚೆನ್ನಾಗಿ ಕೊಡುತ್ತೆ ಎಲ್ಲ ಕಂಡೀಷನ್ಸಲ್ಲೂ. ಅದಕ್ಕೆ ಮೋಸ್ಟ್ ಪ್ರೊಬೆಬಲಿ ಸಿಮೆಂಟ್ ಮೋಟಾರ್. ಓಕೆ, ಇವಾಗ ಮಡ್ ಮೋಟಾರ್ ಅಂದರೆ ಏನು ಗೊತ್ತಾ? ಮಣ್ಣು ಯೂಸ್ ಮಾಡ್ತಾರೆ. ಓಕೆ, ವಿ ಕ್ಯಾನ್ ಸೇ ದಟ್ ಈಸ್ ಕ್ಲೇ ದೇ ವಿಲ್ ಯೂಸ್ ವೇರ್ ದ ಕಾಸ್ಟ್ ಈಸ್ ವೆರಿ ವೆರಿ ಲೋ. ಆಯಿತಾ, ವಿಲೇಜ್ಗಳಲ್ಲಿ ನೋಡ್ಬೋದು ನೀವು, ಮಣ್ಣು ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ವಾಟರ್ ಹಾಕಿ ಜಸ್ಟ್ ಏನಂದರೆ ಸುಣ್ಣ ಸಾರಿಸೋ ಥರ ಸಾರಿಸ್ಬಿಡ್ತಾರೆ, ನೋಡಿರ್ಬೋದಲ್ಲ ವಿಲೇಜ್ಗಳಲ್ಲಿ. ಸೊ ಅದೇ ನಮ್ಮದು ಮಡ್ ಮೋಟಾರ್. ಗೊತ್ತಾಯ್ತಾ? ಅದನ್ನು ಇಲ್ಲಿ ಜಸ್ಟ್ ನಿಮ್ಗೆ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಚೀಪೆಸ್ಟ್ ಟೈಪ್ ಆಫ್ ಮೋಟಾರ್ ಪ್ರಿಪೇರ್ಡ್ ವಿತ್ ಲೋಕಲಿ ಅವೈಲೇಬಲ್ ಇಂಗ್ರೀಡಿಯೆಂಟ್ಸ್. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾರೆ, ಏನೋ ಅದು ಇಟ್ಕೋಬೇಕು, ಸ್ಟ್ರೆಂತ್ ಇರಬೇಕು ಅಂತ. ಯಾಕೆಂದ್ರೆ ಮಳೆಯದ್ದು ಬಂದರೆ ಸೋರ ಬಿಡುತ್ತಂತ, ಅದಕ್ಕೋಸ್ಕರ. ಸೊ ಅದೇ ಮಡ್ ಮೋಟಾರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಸುರ್ಕಿ ಮೋಟಾರು. ಸುರ್ಕಿ ಇಸ್ ಅನ್ ಪೊಜೊಲೋನಿಕ್ ಮಟೀರಿಯಲ್. ಸುರ್ಕಿ ಬಗ್ಗೆ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇಟ್ ಶುಡ್ ಬಿ ಗ್ರ್ಯಾಂಡೆಡ್ ಸಚ್ ದಟ್ ಆಲ್ ಇಟ್ ಪಾಸಸ್ ಥ್ರೋ 4.75 mm ISU ಆ್ಯಂಡ್ 0 to 15% ಥ್ರೋ 150 mm ಮೈಕ್ರಾನ್ CU. ನೋಡಿ, ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ ಯಾವ್ದು ಮಟೀರಿಯಲ್ನ ನಾವು ಸುರ್ಕಿ ಅಂತ ತೊಳ್ಬೋದಂತ. 4.75 mm CUನ ಏನಾಗಿರ್ಬೇಕು, ಅದು ಪಾಸ್ ಆಗಿರಬೇಕು. 15% ಥ್ರೋ 150 mm ಮೈಕ್ರಾನ್, ಮತ್ತು 15% 150 ಮೈಕ್ರಾನ್ನಿಂದ ಪಾಸ್ ಆಗಿರಬೇಕು. ಸೊ ದಿಸ್ ಟೈಪ್ ಆಫ್ ಮೋಟಾರ್ ಇಸ್ ಪ್ರಿಪೇರ್ಡ್ ಬೈ ಯೂಸಿಂಗ್ ಫುಲ್ಲಿ ಸುರ್ಕಿ ಇನ್ಸ್ಟೆಡ್ ಆಫ್ ಸ್ಯಾಂಡ್. ಸ್ಯಾಂಡ್ ಯೂಸ್ ಮಾಡೋಕ್ಕಿಂತ ಮುಂಚೆ ಇದನ್ನು ಸುರ್ಕಿ ಯೂಸ್ ಮಾಡ್ತಾರೆ. ಬೈ ರಿಪ್ಲೇಸಿಂಗ್ ಹಾಫ್ ಆಫ್ ಸ್ಯಾಂಡ್ ವಿತ್ ಇನ್ ಕೇಸ್ ಆಫ್ ಫ್ಯಾಟ್ ಲೈಮ್ ಆರ್ ಮೋಟಾರ್. ಹಾಫ್ ಆಫ್ ತೊಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸುರ್ಕಿ ಮೋಟಾರ್ ಈಸ್ ಯೂಸ್ ಫಾರ್ ಆರ್ಡಿನರಿ ಮೇಸನರಿ ವರ್ಕ್ ಆಫ್ ಆಲ್ ಕೈಂಡ್ಸ್ ಇನ್ ಫೌಂಡೇಶನಲ್ಲಿ ಯೂಸ್ ಮಾಡ್ತಾರೆ. ಇಂಪಾರ್ಟೆಂಟ್ ಪಾಯಿಂಟ್, ಸುರ್ಕಿ ಮೋಟಾರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಫೌಂಡೇಶನಲ್ಲಿ ಯೂಸ್ ಮಾಡ್ತಾರೆ ಮತ್ತು ಸೂಪರ್ ಸ್ಟ್ರಕ್ಚರಲ್ಲಿ ಯೂಸ್ ಮಾಡ್ತಾರೆ. ಇಟ್ ಕ್ಯಾನಾಟ್ ಬಿ ಯೂಸ್ ಫಾರ್ ಪ್ಲಾಸ್ಟರಿಂಗ್. ನೋಡಿ, ಇದು ಪ್ಲಾಸ್ಟರಿಂಗ್ ಯೂಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಪಾಯಿಂಟಿಂಗ್ ಸಿನ್ಸ್ ಸುರ್ಕಿ ಈಸ್ ಎನ್ ಲೈಕ್ಲಿ ಟು ಡಿಸ್ಇಂಟಿಗ್ರೇಟ್ ಆಫ್ಟರ್ ಸಮ್ ಟೈಮ್. ಅಂದರೆ ಸುರ್ಕಿ ಏನಂದರೆ ಡಿಸ್ಇಂಟಿಗ್ರೇಟ್ ಅಂದರೆ ಅದು ಇಲ್ಲ ಇವಾಪ್ರೇಟ್, ಏನಂದರೆ ಡಿಸ್ಇಂಟಿಗ್ರೇಟ್ ಅಂದರೆ ಜಸ್ಟ್ ಅದು ಪೌಡರ್ ಫಾರ್ಮಿಗೆ ಕನ್ವರ್ಟ್ ಆಗಿಬಿಡ್ಬೋದು. ಸೊ ಅದು ಆಗೋಸ್ಕರ ಇದನ್ನು ಪ್ಲಾಸ್ಟರಿಂಗ್ ಅಥವಾ ಪಾಯಿಂಟಿಂಗ್ಗೆ ಯೂಸ್ ಮಾಡೋದಿಲ್ಲ. ಓಕೆ, ಅರ್ಥ ಆಯ್ತಾ ಇವತ್ತಿನ ವಿಡಿಯೋ ಫ್ರೆಂಡ್ಸ್? ಯಾವುದೇ ಥರದ್ದು ನಿಮಗೆ ಒಂದು ನಿಮಿಷ, ಯಾವುದೇ ಥರದ್ದು ನಿಮಗೆ ಇನ್ನೊಂದಿದೆ ಗೇಜ್ ಮೋಟಾರು, ಅದನ್ನು ಮುಗಿಸ್ಬಿಡ್ತೀನಿ. ಸೊ ಗೇಜ್ ಮೋಟಾರ್ ಅಂದರೆ
To improve the quality of the lime mortar and to achieve early strength, the cement is sometimes added to it, right? And this process is known as caging, right? So cement add ಮಾಡ್ತಾರೆ. So it is mixture of sand, lime and cement in different proportion. ನೋಡಿ ಕ್ವಾಲಿಟಿನ ಇಂಪ್ರೂವ್ ಮಾಡೋಕ್ಕೆ ಸಮ್ಟೈಮ್ಸ್ ಏನಂದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ, ಅದಕ್ಕೆ ಗೇಜ್ ಮೋಟರ್ ಅಂತಾರೆ. ಇಟ್ ಮೇಕ್ಸ್ ಲೈಮ್ ಮೋಟರ್ ಎಕನಾಮಿಕಲ್, ಸ್ಟ್ರಾಂಗ್ ಆ್ಯಂಡ್ ಡೆನ್ಸ್. ಯೂಶುವಲ್ ಪ್ರೊಪೋರ್ಷನ್ ಆಫ್ ಸಿಮೆಂಟ್ ಟು ಲೈಮ್ ಬೈ ವಾಲ್ಯೂಮ್ಸ್ ಆಫ್ 1:6 to 1:8. ಮೆಕ್ಯಾನಿಕಲ್ ಗ್ರೈಂಡಿಂಗ್ ಈಸ್ ಎಸೆನ್ಷಿಯಲ್, ಅಂದರೆ ಮಷೀನಿಂದ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬಂದುಬಿಟ್ಟು ಕಂಪ್ಲೀಟ್ ಏನೇನಾಯಿತು ಮೋಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಎಲ್ಲ ಮೋಟರು ಇಲ್ಲಿ ಡಿಸ್ಕಸ್ ಮಾಡಿಬಿಟ್ಟಿದ್ದೀನಿ. ಸೊ ಇವು ಯಾವ್ಯಾವ ಇಲ್ಲಿ ಮೋಟರ್ ಇದೆಯಲ್ಲ ಎಲ್ಲ ಮೋಟರು ನಾನು ಡಿಸ್ಕಸ್ ಮಾಡಿಬಿಟ್ಟಿದ್ದೀನಿ. ನಿಮ್ಗೆ ಯಾವುದು ಬೇಕಾದರೆ ಇಲ್ಲಿ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಕೋಬೋದು. ಈಗ ನಮ್ಮ ವಿಡಿಯೋನ ಎಲ್ಲರೂ ನೋಡ್ತಾ ಇದ್ದೀರಾ, ಬಟ್ ಯಾರು ಯಾಕೆ ಲೈಕ್ ಮಾಡ್ತಾ ಇಲ್ಲ? ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಒಂದು ಒಳ್ಳೆ ಪೊಸಿಷನ್ಗೆ ಒಯ್ಯೋಣ. ಎಲ್ಲ ಫ್ರೀ ಕಂಟೆಂಟ್ ಇರುತ್ತೆ ನಿಮಗೋಸ್ಕರ, ಎಲ್ಲ ಇದೆ. ನೀವು ಯಾವುದೇ ಥರ ವೀಡಿಯೋಸ್ ಅಂದರೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ನೀವು ನನಗೆ ಸಪೋರ್ಟ್ ಮಾಡಬೇಕು. ಎಲ್ಲರೂ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು 100% ನಿಮಗೆಲ್ಲ ಫ್ರೀ ಕಂಟೆಂಟ್ ಕೊಡ್ತೀನಿ. ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ನೋಡಿ, ಯಾರ್ಯಾರ ಹತ್ರ KPSC ಕ್ವಶನ್ ಪೇಪರ್ ಇದೆಯಲ್ಲ ಎಲ್ಲರೂ ಆ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿಬಿಡಿ. ಯಾರ್ಯಾರ ಹತ್ರ ಯಾವುದೇ ಪೇಪರ್ ಇರಲಿ KPSCದು, ಆಯಿತಾ, ಇದಿರಲಿ ಇದಿರಲಿ ಎಲ್ಲ ಸಾಲ್ವ್ ಮಾಡಿಬಿಡೋಣ, ಆಯಿತಾ. ಇದೆಲ್ಲ ಸಾಲ್ವ್ ಮಾಡಿಬಿಟ್ಟು ನಾನು ಇಲ್ಲಿ ಹಾಕ್ಬಿಡ್ತೇನೆ. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ಎಕ್ಸಾಮ್ಸ್ ಬಂದಮೇಲೆ ಓದಬೇಡ್ರಿ, ಇವಾಗಿಂದನೇ ಸ್ಟಾರ್ಟ್ ಮಾಡಿ, ಸರಿನಾ? ಧನ್ಯವಾದಗಳು ಎಲ್ಲರಿಗೆ. ಶುಭ ದಿನ. ಥ್ಯಾಂಕ್ ಯು. ನನ್ನದು